ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 3, 2020 ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ತಾವೆಲ್ಲರೂ UPSC ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಶುರು ಮಾಡಿದ್ದು, ತಮ್ಮೆಲ್ಲರಿಗೂ ಆಪ್ಷನಲ್ಸ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಆಪ್ಷನಲ್ಸ್ನಲ್ಲಿ ಏನೇನು ಟಾಪಿಕ್ಸ್ ಇರ್ತವೆ, ನನಗೆ ಓದೋಕ್ಕಾಗುತ್ತದೆ ಇಲ್ಲ, ನಾನು ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡು, ನಾನು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಈ ರೀತಿಯ ಪ್ರಶ್ನೆಗಳು, ಗೊಂದಲಗಳು ತುಂಬ ಜಾಸ್ತಿ ಇರ್ತವೆ. ಸೊ ಲಾ ಎಕ್ಸಲೆನ್ಸ್ IAS ತಮ್ಮ ಗೊಂದಲಗಳನ್ನು, ಕನ್ಫ್ಯೂಷನ್ಸ್ಗಳನ್ನು ಕ್ಲಿಯರ್ ಮಾಡಲು ಒಂದು ಕಂಪ್ರಿಹೆನ್ಸಿವ್ ಸ್ಟ್ರಾಟಜಿ ಫಾರ್ ಆಪ್ಷನಲ್ ಸಬ್ಜೆಕ್ಟ್ಸ್ ಪ್ರೋಗ್ರಾಮನ್ನು ಶುರು ಮಾಡ್ತಾ ಇದೆ. ಇದರಲ್ಲಿ ತಾವು ಆಂಥ್ರೋಪಾಲಜಿ, ಸೋಷಿಯಾಲಜಿ, ಮ್ಯಾಥಮೆಟಿಕ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಜಿಯೋಗ್ರಫಿ ಆಪ್ಷನ್ಸ್ಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡೆದು ಒಂದು ಸರಿಯಾದ ಮಾಹಿತಿಯೊಂದಿಗೆ ಸರಿಯಾದ ಡಿಸಿಷನ್ ಮೇಕಿಂಗ್ ಪವರನ್ನು ನಿಮ್ಮಲ್ಲಿ ಬರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ಯಾರ್ಯಾರು UPSCಗೆ ತಯಾರಿಯನ್ನು ಶುರು ಮಾಡಿದ್ದೀರೋ ಅವರೆಲ್ಲರೂ ಚಾಚು ತಪ್ಪದೆ ಈ ಪ್ರೋಗ್ರಾಮನ್ನು ಅಟೆಂಡ್ ಆಗಿ, ಹರ್ಷ ಸರ್, ವಿಕ್ರಮ್ ಸರ್, ಹರ್ನಾಥ್ ಸರ್, ರಾಜಶೇಖರ್ ಸರ್, ಸಂದೀಪ್ ಮಹಾಜನ್ ಸರ್ ಇವರೆಲ್ಲರೂ ಅತಿ ಮುಖ್ಯವಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳ ಮೇಲೆ ಒಂದು ಓವರ್ವ್ಯೂವನ್ನು ತಮಗೆ ಕೊಟ್ಟು ಮುಂದೆ ಯಾವ ರೀತಿಯಾಗಿ ತಮ್ಮ ಪ್ರಿಪರೇಷನನ್ನು ನೆಕ್ಸ್ಟ್ ಹಂತಕ್ಕೆ ಒಯ್ಯುವ ನಿಟ್ಟಿನಲ್ಲಿ ಸಹಕರಿಸಲಿದ್ದಾರೆ. ಇಂದಿನ ಮೊದಲನೇ ಆರ್ಟಿಕಲ್, ಕ್ವೆಶ್ಚನ್ ಅವರ್ ಡ್ರಾಪ್ಡ್ ಇನ್ ಲೋಕಸಭಾ ಶೆಡ್ಯೂಲ್ ಫಾರ್ ಮಾನ್ಸೂನ್ ಸೆಷನ್. ಸೊ ಮೊದಲನೇದಾಗಿ ನಮ್ಮ ಪಾರ್ಲಿಮೆಂಟಲ್ಲಿ 3 ಸೆಷನ್ಗಳನ್ನು ಮಾಡಲಾಗುವುದು. ಮೊದಲನೇದು ಬಜೆಟ್ ಸೆಷನ್, ಅದು ಜನವರಿ ಫೆಬ್ರವರಿಯಿಂದ ಮೇವರೆಗೂ ಇರ್ತದೆ. ಹಾಗೂ ಎರಡನೇದು ಮಾನ್ಸೂನ್ ಸೆಷನ್, ಅದು ಜುಲೈ ಮತ್ತು ಆಗಸ್ಟಲ್ಲಿ ಶುರುವಾಗಿ ಸೆಪ್ಟೆಂಬರ್ವರೆಗೂ ಇರ್ತದೆ. ಹಾಗೂ ವಿಂಟರ್ ಸೆಷನ್, ಅದು ನವಂಬರಿಂದ ಡಿಸೆಂಬರ್ವರೆಗೂ. ಸೊ ಈ ಕೋವಿಡ್-19ಇಂದಾಗಿ ಶುರು ಆಗಬೇಕಾಗಿದ್ದ ಜುಲೈ ಆಗಸ್ಟಿನ ಸೆಷನ್ನು ಲೇಟ್ ಆಗಿಬಿಟ್ಟು ಇವಾಗ ಸೆಪ್ಟೆಂಬರಲ್ಲಿ ಶುರು ಆಗ್ತಿದೆ. ಸೊ ಈ ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್ ಇರೋದ್ರಿಂದ ನಾವು ಈ ಸರಿ ಕ್ವೆಶ್ಚನ್ ಅವರನ್ನು ಈಗಿನ ಸೆಷನಲ್ಲಿ ತೆಗೆದುಹಾಕ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರೈವೇಟ್ ಮೆಂಬರ್ಸ್ ಬಿಸ್ನೆಸ್ ಏನು ಪ್ರತಿ ಶುಕ್ರವಾರ ನಡೀತಿತ್ತೋ ಅದನ್ನು ಸಹ ತಡೆ ಹಿಡಿಯಲಾಗಿದೆ. ಹಾಗೂ ಇಲ್ಲಿ ಆಪೋಸಿಷನ್ ಪಾರ್ಟಿಗಳು ಹೇಳ್ತಾ ಇರುವಂಥದ್ದು, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರೂಲಿಂಗ್ ಗವರ್ಮೆಂಟಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಒಂದು ಇಂಪಾರ್ಟೆಂಟ್ ಸೆಷನ್ ಅದು. ಸೊ ಅದನ್ನು ತೆಗೆದುಹಾಕೋದ್ರಿಂದ ಈ ಪ್ರಜಾಪ್ರಭುತ್ವ ಡೆಮೋಕ್ರಸಿನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಬಹಳಷ್ಟು ಚರ್ಚೆಗೆ ಒಳಗಾಗಿರೋದ್ರಿಂದ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಈ ಆರ್ಟಿಕಲಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕ್ವೆಶ್ಚನ್ ಅವರ್ ಅಂದ್ರೇನು, ಅದ್ರ ಜೊತೆಯಲ್ಲಿ 0 ಅವರ್ ಅಂದ್ರೇನು, ಮತ್ತು ಇನ್ನೊಂದು ಪಾಯಿಂಟ್ ನಾವು ಇಲ್ಲಿ ತಿಳ್ಕೊಂಡ್ವಿ, ಪ್ರತಿ ಪ್ರೈವೇಟ್ ಮೆಂಬರ್ಸ್ ಬಿಸ್ನೆಸ್ ಯೂಶಲಿ ಪ್ರತಿ ಶುಕ್ರವಾರ ಪಾರ್ಲಿಮೆಂಟ್ ಸೆಷನ್ನಲ್ಲಿ ನಡೀತದೆ. ಸೊ ಅದರೊಂದಿಗೆ ಡೀಟೇಲ್ ಆಗಿ ಏನಿದು ಕ್ವೆಶ್ಚನ್ ಅವರ್ ಮತ್ತು 0 ಅವರ್ ಅನ್ನೋದನ್ನು ನೋಡೋಣ. ಸೊ ಮೊದಲನೇದು ಕ್ವೆಶ್ಚನ್ ಅವರ್. ಮೊದಲನೇ ಅವರ್ ಸಿಟ್ಟಿಂಗ್ನ ಸೆಷನ್ನಲ್ಲಿ ಆಗುವಂಥದ್ದು ಕ್ವೆಶ್ಚನ್ ಅವರ್ ಅಂತ ಕರೀತಾರೆ. ಸೊ ಇಲ್ಲಿ ಮೆಂಬರ್ಸು ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ಆ್ಯಕ್ಟಿವಿಟೀಸ್ಗಳ ಮೇಲೆ ಯಾವುದೇ ಪ್ರಶ್ನೆನ ಈ ಮೊದಲನೇ ಅವರ್ ಆಫ್ ಸೆಷನ್ನಲ್ಲಿ ಕೇಳಬಹುದು. ಇದಕ್ಕೆ ಉತ್ತರ ಸರ್ಕಾರ ಓರಲ್ ಆಗಾರ ಕೊಡಬಹುದು ಅಥವಾ ರೈಟಿಂಗಲ್ಲಾದರೂ ಕೊಡಬಹುದು. ಇದಕ್ಕೆ ನಾವು ಕ್ವೆಶ್ಚನ್ ಅವರ್ ಅಂತ ಕರಿತೀವಿ. ಇದರಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ಸ್ಟೇರ್ಡ್ ಕ್ವೆಶ್ಚನ್, ನಾನ್ ಸ್ಟೇರ್ಡ್ ಕ್ವೆಶ್ಚನ್ ಮತ್ತು ಶಾರ್ಟ್ ನೋಟಿಸ್ ಕ್ವೆಶ್ಚನ್ ಅಂತ ಹೇಳಿ ವಿಭಜಿಸ್ಕೋಬೋದು. ಸ್ಟೇರ್ಡ್ ಕ್ವೆಶ್ಚನಲ್ಲಿ ಓರಲ್ ಆನ್ಸರನ್ನು ಮಿನಿಸ್ಟ್ರು ಕೊಡುವಂಥದ್ದು ಅನಿವಾರ್ಯವಾಗಿರುತ್ತದೆ. ಹಾಗೂ ಈ ಸ್ಟೇರ್ಡ್ ಕ್ವೆಶ್ಚನಿಗೆ ಸಪ್ಲಿಮೆಂಟ್ರಿ ಅಂದರೆ ಈಗ ಪ್ರಶ್ನೆ ಕೇಳಿರ್ತಾರೆ ಮೆಂಬರು, ಅದಕ್ಕೆ ಸರ್ಕಾರದವರು ಉತ್ತರನೂ ಕೊಡ್ತಾರೆ. ಆವಾಗ ಇನ್ನೊಂದು ಸಬ್ ಕ್ವೆಶ್ಚನ್ ಅದಕ್ಕೆ ಮತ್ತೆ ಕೇಳುವಂಥ ಅವಕಾಶ ಇರುತ್ತದೆ. ಅದಕ್ಕೆ ಸಪ್ಲಿಮೆಂಟ್ರಿ ಕ್ವೆಶ್ಚನ್ ಕೇಳುವ ಅವಕಾಶ ಇದೆ ಅನ್ನುವಂಥದ್ದನ್ನು ಸ್ಟೇರ್ಡ್ ಕ್ವೆಶ್ಚನಲ್ಲಿ ನೋಡಬಹುದು. ಹಾಗೆ ಈ ಕ್ವೆಶ್ಚನ್ಗಳು ಗ್ರೀನ್ ಕಲರ್ ಇಂಕಲ್ಲಿ ಪ್ರಿಂಟ್ ಆಗಿರ್ತವೆ ಮತ್ತು ಅದಕ್ಕೆ ಆಸ್ಟ್ರಿಕ್ ಮಾರ್ಕನ್ನು ಹಾಕಲಾಗಿರ್ತದೆ. ಈ ಸಿಂಬಲನ್ನು ನಾವು ಆಸ್ಟ್ರಿಕ್ ಮಾರ್ಕ್ ಅಂತ ಕರಿತೀವಿ. ಸೊ ಗ್ರೀನ್ ಇಂಕಲ್ಲಿ ಪ್ರಿಂಟ್ ಆಗಿರುವಂತಹ ಕ್ವೆಶ್ಚನ್ಸು ಆಸ್ಟ್ರಿಕ್ ಮಾರ್ಕ್ ಇದ್ದು ಅದನ್ನು ನಾವು ಸ್ಟೇರ್ಡ್ ಕ್ವೆಶ್ಚನ್ ಅಂತ ಕರಿತೀವಿ. ಅತಿ ಇಂಪಾರ್ಟೆಂಟಾಗಿ ಇದಕ್ಕೆ ಓರಲ್ ಆನ್ಸರ್ ಕೊಡಬೇಕು, ಸಪ್ಲಿಮೆಂಟ್ರಿ ಕ್ವೆಶ್ಚನ್ ಅಲೌ ಇರುತ್ತದೆ. ಎರಡನೇದು ನಾನ್ ಸ್ಟೇರ್ಡ್ ಕ್ವೆಶ್ಚನ್. ಇದು ಯೂಶಲಿ ಪ್ರತಿದಿನ ಸೆಷನಲ್ಲಿ ಸುಮಾರು 230 ಕ್ವೆಶನ್ಸ್ ಒಂದು ದಿನಕ್ಕೆ ಕೇಳುವಂಥ ಅವಕಾಶ ಇರುವಂಥದ್ದು. ಇದಕ್ಕೆ ಯೂಶಲಿ ರಿಟರ್ನ್ ರಿಪ್ಲೈ ಉತ್ತರವನ್ನು ಬರೆದು ಕೊಡುವಂಥದ್ದು ಇಲ್ಲಿ ನಾರ್ಮ್ ಆಗಿರುವಂಥದ್ದು. ಇದಕ್ಕೆ ಯಾವುದೇ ಸಪ್ಲಿಮೆಂಟ್ರಿ ಕ್ವೆಶ್ಚನ್ ಕೇಳೋ ಹಾಗಿಲ್ಲ. ಮತ್ತು ಈ ಪ್ರಶ್ನೆಗಳು ವೈಟ್ ಕಲರ್ ಇಂಕಲ್ಲಿ ಪ್ರಿಂಟ್ ಆಗಿರ್ತವೆ. ಸೊ ನಾನ್ ಸ್ಟೇರ್ಡ್ ವೈಟ್ ಕಲರ್, ಸ್ಟೇರ್ಡ್ ಗ್ರೀನ್ ಕಲರ್, ಆ್ಯಂಡ್ ನಾನ್ ಸ್ಟೇರ್ಡಲ್ಲಿ ಸಪ್ಲಿಮೆಂಟ್ರಿ ಕ್ವೆಶನ್ಸಿಗೆ ಅವಕಾಶ ಇಲ್ಲ. ಮೂರನೇದಿರುವಂಥದ್ದು ಶಾರ್ಟ್ ನೋಟಿಸ್ ಕ್ವೆಶ್ಚನ್. ಈ ಶಾರ್ಟ್ ನೋಟಿಸ್ ಕ್ವೆಶ್ಚನ್ಗಳು ಹಳದಿ ಮತ್ತು ಪಿಂಕ್ ಬಣ್ಣದಲ್ಲಿ ಪ್ರಿಂಟ್ ಆಗಿರ್ತವೆ. ಯಾವುದೇ ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆಂಟ್ ಇರುವಂತಹ ಇಶ್ಯೂನ ಕೇಳಬೇಕು ಅಂತ ಅಥವಾ ರೇಸ್ ಮಾಡಬೇಕು ಅಂದಿದ್ದಲ್ಲಿ ಸ್ಪೀಕರ್ನ ಅನುಮತಿಯೊಂದಿಗೆ ಈ ಶಾರ್ಟ್ ನೋಟಿಸ್ ಕ್ವೆಶ್ಚನನ್ನು ಕೇಳಬಹುದು. ಇದಕ್ಕೆ ಓರಲ್ಲು ಮತ್ತು ಸಪ್ಲಿಮೆಂಟ್ರಿ ಎರಡೂ ಅಲೌ ಇರ್ತವೆ. ಸೊ ಉತ್ತರವನ್ನು ಓರಲಲ್ಲಿ ಪಡೆಯಬಹುದು ಹಾಗೂ ಇದಕ್ಕೆ ಸಪ್ಲಿಮೆಂಟ್ರಿ ಕ್ವೆಶನ್ಸ್ ಕೇಳುವ ಅವಕಾಶವನ್ನು ಕೊಡಲಾಗಿದೆ. ಎರಡನೇದು 0 ಅವರ್ ಎಂದ್ರೇನು?
ಈ ಕ್ವಶನ್ ಅವರು ಮೊದಲನೇ ಗಂಟೆ ಅಂತ ಹೇಳ್ತಿದ್ವಿ, ಫಸ್ಟ್ ಅವರ್ ಆಫ್ ಸಿಟ್ಟಿಂಗ್ ಸೆಷನ್. ಸೊ ಈ ಕ್ವಶನ್ ಅವರ್ ಆದ ಕೂಡಲೇ ಶುರು ಆಗೋದೇ 0 ಅವರ್. ಇದು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಶುರು ಆಗುತ್ತದೆ ಪ್ರತಿ ದಿವಸ ಮಧ್ಯಾಹ್ನ. ಸೊ ಅದಕ್ಕೆ ಇದನ್ನು 0 ಅವರ್ ಅಂತ ಕರಿತೀವಿ. ಇಲ್ಲಿ ಮೆಂಬರ್ಸಿಗೂ ಕೇಳುವಂತಹ ಪ್ರಶ್ನೆಗಳು ಪ್ರಯರ್ ನೋಟಿಸ್, ಸ್ಪೀಕರಿಂದ ನೋಟಿಸ್ ಕೊಟ್ಟು ಅದರ ಆಧಾರದ ಮೇಲೆ ಇಂಪಾರ್ಟೆನ್ಸ್ನ ಇಶ್ಯೂ ನೋಡಿಕೊಂಡು ಪ್ರಶ್ನೆಯನ್ನು ಕೇಳಬಹುದು. ಸೊ 0 ಅವರ್ ಕ್ವಶನ್ ಅವರ್ ಆದ ನಂತರನೇ ಇರುತ್ತದೆ. ಕ್ವಶನ್ ಅವರ್ ಮೊದಲನೇ ಗಂಟೆ, ಸೆಷನ್ನಿನ ಮೊದಲನೇ ಅವರ್ನಲ್ಲಿ ಆಗುವಂತಹ ಸೆಷನ್ನನ್ನೇ ನಾವು ಕ್ವಶನ್ ಅವರ್ ಅಂತ ಕರಿತೀವಿ. ಸೊ ಇದು ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದರ ಆಧಾರದ ಮೇಲೆ ನಮ್ಮ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ, ನಮ್ಮ ಪ್ರಜಾಪ್ರಭುತ್ವ ಸೆಟಪ್ನಲ್ಲಿ ಕ್ವಶನ್ ಅವರು ಮತ್ತು 0 ಅವರ್ನ ಪ್ರಾಮುಖ್ಯತೆ ಏನು. ಸೊ ಈ ಸೆಷನ್ನಲ್ಲಿ, ಈಗ ಮಾನ್ಸೂನ್ ಸೆಷನ್ನಲ್ಲಿ ಈ ಎರಡನ್ನು ತೆಗೆದು ಹಾಕೋದ್ರಿಂದ ಯಾವ ರೀತಿ ನಮ್ಮ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಸೆಟಪ್ನಲ್ಲಿ ಗೊಂದಲಗಳು ಕಾಣಲಿದ್ದಾವೆ ಅನ್ನುವಂಥದ್ದನ್ನು ಅನಲೈಸ್ ಮಾಡುವಂಥದ್ದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡರಲ್ಲೂ, ಪ್ರಿಲಿಮ್ಸಲ್ಲಿ ಯೂಶಲಿ ನಮಗೆ ಕ್ವಶನ್ಸ್ ಡೈರೆಕ್ಟಾಗಿ ಬರ್ಬೋದು. ಸ್ಟೇಟ್ ಕ್ವಶನಲ್ಲಿ ಸಪ್ಲಿಮೆಂಟ್ರಿ ಕ್ವಶನ್ಸ್ ಕೇಳ್ಬೋದಾ, ಇಲ್ಲ ನಾನ್ ಸ್ಟೇಟ್ ಕ್ವಶನಲ್ಲಿ ಸಪ್ಲಿಮೆಂಟ್ರಿ ಇದೆಯಾ, ಇಲ್ಲ ಅಥವಾ ರಿಟರ್ನ್ ರಿಪ್ಲೈ ಬೇಕಾ, ಓರಲ್ ರಿಪ್ಲೈ ಬೇಕಾ, ಈ ರೀತಿಯಾಗಿ ಫ್ಯಾಕ್ಟ್ಸ್ ಇರ್ತವೆ. ಆದರೆ ಮೇನ್ಸಲ್ಲಿ ಇವೆರಡರ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನಾಲಿಸಿಸ್ ಬರೆಯುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಭಾರತ ಸರ್ಕಾರ ಪಬ್ಜಿ, ವಿಚಾಟ್ ಈ ರೀತಿಯ 116 ಮೊಬೈಲ್ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿರುವಂಥ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬ್ಯಾನ್ ಮಾಡೋದಕ್ಕೆ ಮುಖ್ಯ ಕಾರಣ ದೇಶದ ಸೇಫ್ಟಿ, ಸಾವರ್ನಿಟಿ, ಇಂಡಿಯನ್ ಸೈಬರ್ ಸ್ಪೇಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಂತ ಇರುವಂತಹ ವಿಷಯ, ಸರ್ಕಾರ ಈ ರೀತಿಯ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅಂದರೆ ಎಲ್ಲಿ ಯಾವ ರೀತಿಯ ಪ್ರಾವಧಾನಗಳನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಇದಕ್ಕೆ ಸೆಕ್ಷನ್ 69A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪಾಸಾದಂತಹ ಈ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಟ್ 2000 ಬಗ್ಗೆ ನಾವು ಅರ್ಥೈಸ್ಕೊಳ್ಳಬೇಕು. ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ದೇಶದ ಸೇಫ್ಟಿ, ಸಾವರ್ನಿಟಿ ಮತ್ತು ಇಂಟಿಗ್ರಿಟಿಗೆ ಎಲ್ಲಾದರೂ ಥ್ರೆಟ್ ಕಾಣ್ತಾ ಇದೆ ಅಂತ ಅನಿಸಿದ್ದಲ್ಲಿ ಸರ್ಕಾರ ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡುವ ಪ್ರಾವಧಾನಗಳನ್ನು ಕೊಡಲಾಗಿದೆ. ಇದಕ್ಕೆ ಬೇಕಾದಂತಹ ಪ್ರೊಸೀಜರ್ಗಳನ್ನು ಈ ಪ್ರೊಸೀಜರ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಫಾರ್ ಬ್ಲಾಕಿಂಗ್ ಆಫ್ ಆಕ್ಸೆಸ್ ಆಫ್ ಇನ್ಫಾರ್ಮೇಷನ್ ಬೈ ಪಬ್ಲಿಕ್ ರೂಲ್ಸ್ 2009 ಜಾರಿ ತರಲಾಗಿದೆ. ಮೊದಲನೇದಾಗಿ ಈ ಸೆಕ್ಷನ್ 69A 2008 ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಅಮೆಂಡ್ ಮಾಡಿಬಿಟ್ಟು ಜಾರಿಗೆ ತರಲಾಗಿತ್ತು. ಸೊ ಅದಕ್ಕೋಸ್ಕರ ರೂಲ್ಸ್ಗಳನ್ನು 2009 ನಾವು ಕಾಣ್ತಾ ಇದ್ದೀವಿ. ಸೊ ಈ ರೂಲ್ಸ್ ಮತ್ತು ಸೆಕ್ಷನ್ 69A ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ಸೆಕ್ಷನ್ 69A IT ಆ್ಯಕ್ಟ್ 2000 ಜಾರಿಗೆ ಬಂದಿತ್ತಿದ್ದು. ಸೊ ಸೆಕ್ಷನ್ 69A 2008 ಅಮೆಂಡ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಲಾಯಿತು. ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪಬ್ಲಿಕ್ ಆಕ್ಸೆಸ್, ಯಾವುದಾದ್ರೂ ಇನ್ಫಾರ್ಮೇಷನ್ನ ಆನ್ಲೈನ್ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಇರುವಂತಹ ನಾಗರಿಕರಿಗೆ ಆಕ್ಸೆಸ್ ಇರುವಂತಹ ಸೈಟ್ಸ್ಗಳನ್ನು ಬ್ಯಾನ್ ಮಾಡುವ ಅಥವಾ ಬ್ಲಾಕ್ ಮಾಡುವ ಪ್ರಾವಧಾನವನ್ನು ಕೊಡಲಾಗಿದೆ. ಏನಾದರೂ ದೇಶದ ಸಾವರ್ನಿಟಿ, ಇಂಟಿಗ್ರಿಟಿ ಹಾಗೂ ಬೇರೆ ರಾಷ್ಟ್ರಗಳು ಹಿಂಗಿದೆ ನಮ್ಮ ದೇಶದ ಸ್ನೇಹದಲ್ಲಿ ಏನಾದರೂ ಬಿರುಕು ಕಾಣುವಂತಹ ಕರ್ತವ್ಯಗಳು ಹಾಗೂ ಪಬ್ಲಿಕ್ ಆರ್ಡರಿಗೂ ಎಫೆಕ್ಟ್ ಆಗೋ ಹಾಗಿದ್ದರೆ ಕೇಂದ್ರ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಳ್ಳಬಹುದು. ಹಾಗೆ ಈ ಸೆಕ್ಷನ್ 69 ಅಡಿಯಲ್ಲಿ 2 ಇನ್ಸಿಡೆಂಟ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಈ ಸೆಕ್ಷನ್ 69A ಅಡಿಯಲ್ಲಿ ಯಾವ್ಯಾವ ಸೈಟ್ಸ್ ಬ್ಲಾಕ್ ಮಾಡಬೇಕು ಅಂತ ಅಂದಿದ್ದಲ್ಲಿ ಅದಕ್ಕೆ 2 ದಾರಿ ಇದ್ದಾವೆ. ಮೊದಲನೇದು, ಒಂದು ಕಮಿಟಿಯ ರಚನೆ ಮಾಡಲಾಗುತ್ತದೆ. ಆ ಕಮಿಟಿಯಲ್ಲಿ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಎರಡನೇದು ಹೋಮ್ ಮಿನಿಸ್ಟ್ರಿ, ಮೂರನೇದು ಹೋಮ್ ಅಫೇರ್ಸಿಂದ ಇರುವಂತಹದ್ದು, ಮೂರನೇದು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ನಾಲ್ಕನೇದು CERT-IN ಅಂತ ಹೇಳಿ. CERT-IN ಅಂತಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಈ ಕಮಿಟಿಯ ರಚನೆ ಮಾಡಿಬಿಟ್ಟು ಈ ಕಮಿಟಿ ಯಾವ ವೆಬ್ಸೈಟ್ಗಳು, ಆ್ಯಪ್ಗಳು ಏನಾದರೂ ನಮ್ಮ ದೇಶದ ಸಾವರ್ನಿಟಿ, ಇಂಟಿಗ್ರಿಟಿ ಮತ್ತು ನಮ್ಮ ದೇಶದ ಬೇರೆ ರಾಷ್ಟ್ರಗಳೊಂದಿಗೆ ಸ್ನೇಹ ಹಾಗೂ ಫ್ರೆಂಡ್ಲಿ ರಿಲೇಷನ್ಸ್ನಲ್ಲಿ ಏನಾದರೂ ಬಿರುಕು ತರುವಂಥದ್ದು ಅಥವಾ ಪಬ್ಲಿಕ್ ಆರ್ಡರ್ ಮೇಲೆ ಎಫೆಕ್ಟ್ ಆಗುತ್ತದೆ ಅಂತ ಅನಿಸಿದ್ದಲ್ಲಿ ಆ ರೀತಿಯ ವೆಬ್ಸೈಟ್ಸ್ಗಳನ್ನು ಈ ಕಮಿಟಿ ಬ್ಯಾನ್ ಮಾಡಲು ರೆಕಮೆಂಡ್ ಮಾಡಬಹುದು. ಎಮರ್ಜೆನ್ಸಿ ಟೈಮಲ್ಲಿ ಇರುವಂಥದ್ದು ಅಂದರೆ ಅರ್ಜೆಂಟಿಗೆ ಮಾಡಬೇಕು ಅಂತಂದಾಗ ಒಬ್ಬ ನೋಡಲ್ ಆಫೀಸರು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆಯೋ ಈ ಮಿನಿಸ್ಟ್ರಿಗೆ ರೆಕಮೆಂಡ್ ಮಾಡಬಹುದು. ಈ ಮಿನಿಸ್ಟ್ರಿ ಆವಾಗ ಒಂದು ಅಫಿಷಿಯಲ್ ಆರ್ಡರನ್ನು ರಿಲೀಸ್ ಮಾಡಿಬಿಟ್ಟು ಆ ಒಂದು ವೆಬ್ಸೈಟ್ಸ್ ಮತ್ತು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡೋದಕ್ಕೆ ಪ್ರಾವಧಾನವನ್ನು ಕೊಡಬಹುದು.
ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸೆಕ್ಷನ್ 69A ಅಡಿಯಲ್ಲಿ ಏನಾದರೂ ಸರ್ಕಾರ ಒಂದಿಷ್ಟು ವೆಬ್ಸೈಟ್ಸು ಮತ್ತು ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿದ್ದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿ ಯಾವ ಕಾರಣಕ್ಕೆ ಬ್ಯಾನ್ ಮಾಡಿದ್ದೀರಾ ಅಂತ ಕೇಳಿದ್ದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಬ್ಯಾನ್ ಮಾಡ್ತಾ ಇರುವಂಥದ್ದು ಸಾರಿಟಿ, ಇಂಟಿಗ್ರಿಟಿ ಮತ್ತು ಪಬ್ಲಿಕ್ ಆರ್ಡರ್ ಮೇಲೆ. ಸೊ ಅದನ್ನು ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನ ಇಲ್ಲಿ ಅರ್ಥ ಮಾಡ್ಕೋಬೇಕು. ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯವು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಮಜಾಯಿಸಿ ಕೊಡುವ ಅವಶ್ಯಕತೆ ಇಲ್ಲ ಅಂತ ಅನ್ನೋದನ್ನು ಎತ್ತಿ ಹಿಡಿದಿದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಈ ಆ್ಯಕ್ಟ್ ಅಂದರೆ ಏನು, ಇದನ್ನು ಯಾವ ರೀತಿಯಾಗಿ ನಾವು ಜಾರಿಗೆ ತರ್ತೀವಿ, ಹಾಗೂ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದ್ರ ಮೇಲೆ ಅಪ್ಲೈ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಸೊ ಸರ್ಟಿನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಇದ್ರ ಬಗ್ಗೆ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನಾನು ಹೇಳಿದೆ, ಒಂದು ಕಮಿಟಿಯಲ್ಲಿ ಹೋಮ್ ಮಿನಿಸ್ಟ್ರಿ ಮತ್ತು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಮತ್ತು ಸರ್ಟ್ ಇನ್ ಅನ್ನು ಕಮಿಟಿಯ ರಚನೆ ಮಾಡಲಾಗುತ್ತದೆ. ಸೊ ಸರ್ಟ್ ಇನ್ ಅಂತಂದರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅತಿ ಮುಖ್ಯವಾಗಿರುವಂಥದ್ದು. ಇದು ಆಫೀಸ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬರುವಂಥದ್ದು. ಸೊ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅಂತ ಹೇಳಿ ಇದರ ಪೂರ್ತಿ ಹೆಸರು. ಸೊ ಇದರ ಆಫೀಸು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೆಳಗಡೆ ಬರುತ್ತದೆ. ಇದು ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸು ಮತ್ತು ಯಾವುದಾದ್ರೂ ಹ್ಯಾಕಿಂಗ್ ಅಥವಾ ಫಿಶಿಂಗ್, ಸೊ ಹ್ಯಾಕಿಂಗ್ ಮತ್ತು ಫಿಶಿಂಗ್ ಎರಡು ಸೈಬರ್ ಕ್ರೈಮ್ಸ್ನ ಅಡಿಯಲ್ಲಿ ಬರುವಂಥವು. ಹ್ಯಾಕ್ ಅಂದರೆ ನಿಮಗೆ ಗೊತ್ತಿದೆ, ಯಾವುದಾದ್ರೂ ನಮ್ಮ ವೆಬ್ಸೈಟು ಅಥವಾ ನಿಮ್ಮ ಸರ್ವರ್ಸ್ಗಳನ್ನು ಹ್ಯಾಕ್ ಮಾಡುವಂಥದ್ದು, ಹ್ಯಾಕ್ ಮಾಡಿ ಇಂಟಿಗ್ರೇಟೆಡ್ ಡೇಟಾನ ಥೆಫ್ಟ್ ಮಾಡಿಬಿಟ್ಟು ಬೇರೆಯವರಿಗೆ ಮಾರುವಂಥದ್ದು. ಫಿಶಿಂಗ್ ಅಂತಂದರೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಸರ್ವೆಲೆನ್ಸ್ ಇಡುವಂಥದ್ದು. ಸೊ ಈ ರೀತಿಯ ಆ್ಯಕ್ಟಿವಿಟಿ, ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ಗಳನ್ನು ನೋಡಲ್ ಏಜೆನ್ಸಿಯಾಗಿ ಈ ಸರ್ಟಿನ್ ಕೆಲಸ ಮಾಡುತ್ತದೆ. ಇದರ ಮುಖ್ಯ ಕಾರ್ಯ ಉದ್ದೇಶ ನಮ್ಮ ದೇಶದ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್, ಇಂಡಿಯನ್ ಇಂಟರ್ನೆಟ್ ಡೊಮೈನನ್ನು ಮೇಂಟೈನ್ ಮಾಡುವಂಥದ್ದು ಈ ಸರ್ಟಿನ್ನ ಮುಖ್ಯ ಕಾರ್ಯವಾಗಿರುವಂಥದ್ದು. ಸೊ ಪ್ರಿಲಿಮ್ಸಲ್ಲಿ ಸರ್ಟಿನ್ ಮೇಲೆ ನಮಗೆ ನೇರವಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಬರಬಹುದು. ಸೊ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಮುಖ್ಯವಾಗಿ ಇದರ ಆಫೀಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೆಳಗಡೆ ಬರುವಂಥದ್ದು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಉಳಿದಂಥದ್ದು ಸೆಕ್ಯೂರಿಟಿ ಥ್ರೆಟ್ಸ್, ಸೈಬರ್ ಕ್ರೈಮ್ಸ್ ಇವೆಲ್ಲ ನೀವು ಗೆಸ್ ಮಾಡಬಹುದು, ಅದರ ಮೇಲಿನ ಸಮಸ್ಯೆ ಇಲ್ಲ. ಈ ಆರ್ಟಿಕಲ್ನಲ್ಲಿ ನಾವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಂಡ್ ಸರ್ಟನ್ ಅದರ್ ಲಾಸ್ ಕರ್ನಾಟಕ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ 2020, ಕರ್ನಾಟಕ ಸರ್ಕಾರ ಈ ಆರ್ಡಿನೆನ್ಸನ್ನು ಜುಲೈ 31ರಂದು ಪಾಸ್ ಮಾಡಿಬಿಟ್ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಚಾಪ್ಟರ್ 5B ಮತ್ತು ಫ್ಯಾಕ್ಟರೀಸ್ ಆ್ಯಕ್ಟ್ 1948ರಲ್ಲಿ ಬದಲಾವಣೆಗಳನ್ನು ಮಾಡಿರುವಂಥದ್ದು. ಸೊ ಕೋವಿಡ್-19 ಬಹಳಷ್ಟು ಆರ್ಥಿಕ ಮಟ್ಟದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ಗಳಲ್ಲಿ ಹೊಡೆತ ಕಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಬದಲಾವಣೆಗಳನ್ನು ಮಾಡಿರುವಂಥದ್ದು ಅಂತ ಹೇಳಿ ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಅತಿ ಮುಖ್ಯವಾಗಿ 2 ಬದಲಾವಣೆಗಳನ್ನು ಮಾಡಿರುವುದನ್ನು ಅರ್ಥೈಸ್ಕೊಳ್ಳಬೇಕು. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947ರ ಅಡಿಯಲ್ಲಿ ಮೊದಲಿಗೆ ಯಾವ ಕಂಪನಿಗಳು 100 ವರ್ಕರ್ಸ್ಗಳನ್ನು ಎಂಪ್ಲಾಯ್ ಮಾಡಿರ್ತಾರೋ, 100ಕ್ಕಿಂತ ಹೆಚ್ಚು ಎಂಪ್ಲಾಯ್ಸ್ ಮಾಡಿರ್ತಾರೋ, ಅವ್ರೇನಾದರೂ ಕಂಪ್ನಿ ಮುಚ್ಚಾಕಬೇಕು ಅಥವಾ ತೆಗೆದು ಹಾಕಬೇಕು ಅಥವಾ ಹಾಲ್ಟ್ ಮಾಡಬೇಕು ಅಂತಂದಿದ್ದಲ್ಲಿ ಅವರು ಗೌರ್ಮೆಂಟಿಂದ ಪರ್ಮಿಷನನ್ನು ಪಡೆಯಬೇಕಾಗಿತ್ತು. ಇದೇ 100 ವ್ಯಕ್ತಿಗಳ ಸಂಖ್ಯೆಯನ್ನು ಅಥವಾ ಲೇಬರ್ಸ್ಗಳ ಸಂಖ್ಯೆಯನ್ನು ಏರಿಸಿಬಿಟ್ಟು ಇವತ್ತು 300 ವರ್ಕರ್ಸ್ ಮಾಡಿರುವಂಥದ್ದು. ಸೊ ಕಂಪನಿ ಏನಾದರೂ 300 ವರ್ಕರ್ಸ್ಗಿಂತ ಹೆಚ್ಚು ಎಂಪ್ಲಾಯ್ ಮಾಡಿದ್ದಲ್ಲಿ ಮಾತ್ರ ಪರ್ಮಿಷನ್ ಪಡೆಯಬೇಕು. 300ಕ್ಕಿಂತ ಕಡಿಮೆ ಇದ್ದರೆ ಅವರೇನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ 2ನೇ ಹಂತದಲ್ಲಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ 1948ರಲ್ಲೂ ಮಾಡಿರುವಂತಹ ಬದಲಾವಣೆಗಳ ಬಗ್ಗೆ ಹೇಳಿದೆ. ಸೊ ಇದರ ಅಡಿಯಲ್ಲಿ ಏನಾದರೂ ಫ್ಯಾಕ್ಟ್ರಿಗಳಲ್ಲಿ ಇರುವಂತಹ ಎಂಪ್ಲಾಯೀಸ್ಗಳ ವರ್ಕಿಂಗ್ ಅವರ್ಸು, ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ 9 ಅವರ್ಸ್ ಮ್ಯಾಂಡೇಟರಿ, ಅಂದರೆ ಸ್ಟ್ಯಾಂಡರ್ಡ್ ವರ್ಕಿಂಗ್ ಅವರ್ಸ್ ಇರುವಂಥದ್ದು. ಅದರ ಜೊತೆಯಲ್ಲಿ ಓವರ್ ಟೈಮ್ ಪೇಮೆಂಟ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಸೇಫ್ಟಿ ಮೆಷರ್ಸ್ ಆಗಿರ್ಬೋದು. ಸೊ ಈ ರೀತಿಯ ಎಲ್ಲ ಪ್ರಾವಧಾನಗಳು ಇದಕ್ಕೆ ಅಪ್ಲಿಕೇಬಲ್ ಆಗಿರ್ತಿದ್ವು. ಆದರೆ ಈಗ ಈ ಬದಲಾವಣೆಗಳಿಂದಾಗಿ 300 ವ್ಯಕ್ತಿಗೆ ಅಥವಾ 300 ವರ್ಕರ್ಸ್ಗಳ ಮೇಲೆ ಇರುವಂತಹ ಕಂಪನೀಸ್ಗಳಿಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತದೆ. 100 ವರ್ಕರ್ಸ್ಗಳ ಕೆಳಗಡೆ ಇರುವಂಥವರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಇದರಿಂದಾಗಿ ನಾವು ಒಂದು ಉದಾಹರಣೆಗೆ ತಗೋಬೇಕು ಅಂತಂದರೆ, ಕರ್ನಾಟಕದಲ್ಲಿ ಸುಮಾರು 16,927 ರಿಜಿಸ್ಟರ್ಡ್ ಕಂಪನೀಸ್ಗಳಿರ್ತವೆ. ಇದರಲ್ಲಿ ಸುಮಾರು 16.73 ಲಕ್ಷ ವರ್ಕರ್ಸ್ ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ಇದರಲ್ಲಿ 14,318 ಕಂಪನಿಗಳು 100ಕ್ಕಿಂತ ಕಮ್ಮಿ ಎಂಪ್ಲಾಯೀಸ್ಗಳನ್ನು ಹೈರ್ ಮಾಡಿಕೊಂಡು ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947ರಿಂದ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸ್ತಿರ್ತಾ ಇರುವಂಥದ್ದಕ್ಕೆ ಉದಾಹರಣೆ ಇದೆ. ಅದೇ ರೀತಿಯಲ್ಲಿ ಈಗ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ನ ನಂಬರ್ಸ್ 300ಕ್ಕೆ ಏರಿಸಿರೋದ್ರಿಂದ ಫ್ಯಾಕ್ಟ್ರೀಸ್ ಆ್ಯಕ್ಟ್ನಲ್ಲಿ ಇರುವಂತಹ
ಬೆನಿಫಿಟ್ಸ್ ಏನು ವರ್ಕರ್ಸಿಗೆ ಸಿಗಬೇಕಿತ್ತೋ ಅದನ್ನೂ ಸಹ ಕಳ್ಕೊತಾರೆ ಅಂತ ಹೇಳಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಯಲ್ಲಿ ಯಾವುದೇ ಅನಾಹುತ ಫ್ಯಾಕ್ಟರಿಯಲ್ಲಿ ನಡೆದಿದ್ದಲ್ಲಿ ಅದು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಫೈರ್ ಡಿಪಾರ್ಟ್ಮೆಂಟು ಇನ್ವೆಸ್ಟಿಗೇಷನ್ ಮಾಡುತ್ತದೆ. ಸೊ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಡಿಯಲ್ಲಿ ಅಥವಾ ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟ್ ಏನು ಮೊದಲಿಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿತ್ತು ಅದು ಮಾಡಲ್ಲ, ಇನ್ಮೇಲೆ ಪೊಲೀಸು ಮತ್ತು ಫೈರ್ ಮಾಡುತ್ತದೆ ಅನ್ನುವಂಥದ್ದು. ಸೊ 3 ಪ್ರಾವಧಾನಗಳ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು, ಕಂಪನೀಸ್ಗಳು ಲೇಬರ್ಸ್ಗಳನ್ನು 300 ಜನದ ಮೇಲೆ ಎಂಪ್ಲಾಯ್ ಮಾಡಿದರೆ ಮಾತ್ರ ಪರ್ಮಿಷನಿಗೆ ಮುಂದಾಗಬೇಕು. ಎರಡನೇದು, ಎಂಪ್ಲಾಯೀಸ್ ಬೆನಿಫಿಟ್ಸ್ ಏನಿದ್ದಾವೆ ಅದು ಸಹ ಕಡಿತ ಆಗ್ತಾ ಇರುವಂಥದ್ದು ಫ್ಯಾಕ್ಟ್ರೀಸ್ ಆ್ಯಕ್ಟ್ನ ಅಡಿಯಲ್ಲಿ. ಸೊ ಎಂಪ್ಲಾಯೀಸ್ ಬೆನಿಫಿಟ್ಸ್ ಅಂತೀವಿ. ಹಾಗೂ ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ನ ಅಡಿಯಲ್ಲಿ ಪೊಲೀಸ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೋತಾರೆ, ಫ್ಯಾಕ್ಟ್ರೀಸ್ ಡಿಪಾರ್ಟ್ಮೆಂಟ್ ಅವರು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಈ 3 ಬದಲಾವಣೆಗಳು ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೋಸ್ಕರ ಮಾಡಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. KS ಮೇನ್ಸಲ್ಲೂ ಸಹ ಕೋವಿಡ್-19ಇಂದಾಗಿ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿನಲ್ಲಿ ಮತ್ತೆ ಚೇತರಿಸಿಕೊಳ್ಳಲು ಅಥವಾ ಮತ್ತೆ ಸರಿಯಾದ ದಾರಿಗೆ ತರಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತಂದಾಗ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಂಡ್ ಸರ್ಟನ್ ಅದರ್ ಲಾಸ್ ಕರ್ನಾಟಕ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ ಆ್ಯಕ್ಟ್ 2020 ಮೆನ್ಷನ್ ಮಾಡೋದು ಅತಿ ಸೂಕ್ತವಾಗಿರುವಂಥದ್ದು. ಸೊ ಈ ಆರ್ಡಿನೆನ್ಸ್ನ ಹೆಸರು ಪ್ಲಸ್ ಈ 3 ಪ್ರಾವಧಾನಗಳನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮುಂದಿನ ಆರ್ಟಿಕಲ್, UNSC ಬ್ಲಾಕ್ಸ್ ಪಾಕಿಸ್ತಾನ್ ಬಿಟ್ ಟು ನೇಮ್ ಇಂಡಿಯನ್ ಟೆರಿಟರೀಸ್ ಇನ್ ಟೆರರಿಸ್ಟ್ ಲಿಸ್ಟ್. ಸೊ ಮೊದಲನೇದಾಗಿ ಇಲ್ಲಿ ಏನು ಇಶ್ಯೂ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಪಾಕಿಸ್ತಾನ ಅಂಗಾರ ಅಪ್ಪಾಜಿ, ಗೋವಿಂದ ಪಟ್ನಾಯಕ್ ಹಾಗೂ ಅಜಯ್ ಮಿಸ್ತ್ರಿ ಮತ್ತು ವೇಣುಮಾಧವ್ ಡೋಂಗ್ರಾ ಈ ಭಾರತೀಯರು ಇವರ ಮೇಲೆ ಪಾಕಿಸ್ತಾನದಿಂದ ಟೆರರಿಸ್ಟ್ ಲಿಸ್ಟನ್ನಾಗಿ ಅಥವಾ ಟೆರರಿಸ್ಟ್ಗಳಾಗಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನಲ್ಲಿ ಇರುವಂತಹ 1267 ಕಮಿಟಿಯ ಮೇಲೆ ಒಂದು ಪ್ರಪೋಸಲನ್ನು ಇಟ್ಟಿತ್ತು. ಅದಕ್ಕೆ US, UK, ಫ್ರಾನ್ಸ್, ಬೆಲ್ಜಿಯಂ, ಜರ್ಮನಿ ತಿರಸ್ಕರಿಸಿದ್ದು ಈ ನಡೆ ಅಥವಾ ಈ ಪಾಕಿಸ್ತಾನದ ನಡೆ ಬ್ಲಾಕ್ ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, UNSC ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಬೇರೆ ಆರ್ಟಿಕಲ್ಸ್ಗಳಲ್ಲೂ ನಾನು ಹೇಳಿದ್ದೆ. ಆದರೂ ಇದನ್ನು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಇದು ಜಾರಿಗೆ ಆಗಿದ್ದು ಅಥವಾ ಬೆಳಕಿಗೆ ಬಂದಿದ್ದು 1945ರಲ್ಲಿ. ಇದರ ಮುಖ್ಯ ಉದ್ದೇಶಗಳು 3. ಮೊದಲನೇದು, ಪ್ರಪಂಚದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಪೀಸ್ ಮತ್ತು ಸೆಕ್ಯೂರಿಟಿ, ಶಾಂತಿ ಮತ್ತು ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡುವಂಥದ್ದು. ಎರಡನೇದು, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಥವಾ UN ಮೆಂಬರ್ಸ್ಗಳಲ್ಲಿ ಯಾರಾದರೂ ಹೊಸಬ್ರು ಆ್ಯಡ್ ಆಗಬೇಕು ಅಂದರೆ ಅದಕ್ಕೆ ರೆಕಮೆಂಡೇಷನ್ಸ್ ಕೊಡುವಂಥದ್ದು ಎರಡನೇದು. ಮೂರನೇದು, UN ಚಾರ್ಟರ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಬಗ್ಗೆನೂ ರೆಕಮೆಂಡೇಷನ್ಸ್ ಕೊಡುವಂಥದ್ದು. ಸೊ ಈ 3 ಕ್ಷೇತ್ರಗಳಲ್ಲಿ ಮಾತ್ರ UNSCಯ ನಡೆ ಇರುವಂಥದ್ದು. UNSC ಯುನೈಟೆಡ್ ನೇಷನ್ನಲ್ಲಿ ಇರುವಂತಹ 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳಲ್ಲಿ ಒಂದಾಗಿರುವಂಥದ್ದು. ಸೊ UNSC ಸಪ್ರೇಟ್ ಅಲ್ಲ, ಯುನೈಟೆಡ್ ನೇಷನ್ಸ್ನಲ್ಲಿ ಇರುವಂತಹ 6 ಪ್ರಿನ್ಸಿಪಲ್ ಆರ್ಗನ್ಸ್ನಲ್ಲಿ UNSC ಒಂದು. ಇದರ ಕೆಳಗಡೆ ಸ್ಯಾಂಕ್ಷನ್ಸ್ ಕಮಿಟಿಗಳನ್ನು ಅಂತ ರಚನೆ ಮಾಡ್ಕೊಂಡಾರೆ. ಯಾಕೆ ಅಂತಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ಬಾಡಿ ಯಾವುದು ಮೆಂಬರ್ ಸ್ಟೇಟ್ಸ್ಗಳ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಲು ಇರುವಂತಹ ಪವರ್ಸ್ ಹೊಂದ್ಕೊಂಡಿರುವಂತಹ ಬಾಡಿ. ಸೊ ಇದರ ಅಡಿಯಲ್ಲಿ ಸುಮಾರು 14 ಸ್ಯಾಂಕ್ಷನ್ಸ್ ಕಮಿಟಿಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಸ್ಯಾಂಕ್ಷನ್ಸ್ ಕಮಿಟಿಗಳಲ್ಲಿ 15 ಮೆಂಬರ್ಸ್ ಅಂದರೆ 5 ಜನ ಪರ್ಮನೆಂಟ್ ಮೆಂಬರ್ಸ್, 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಅದಕ್ಕೋಸ್ಕರ ನಾವಿಲ್ಲಿ ಜರ್ಮನಿ, ಬೆಲ್ಜಿಯಂ ಬಗ್ಗೆನೂ ಕೇಳ್ತೀವಿ. ಸೊ ಈ ಸ್ಯಾಂಕ್ಷನ್ಸ್ ಕಮಿಟಿಗಳನ್ನು ಚೇರ್ಮನ್ ಹಾಗೂ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಪಾಯಿಂಟ್ ಆಗ್ತಾರೆ ರೊಟೇಷನಲ್ ಬೇಸಿಸ್ ಮೇಲೆ. ಹಾಗೆ ಈ 1267 ಕಮಿಟಿ ಏನಾದರೂ ಇವರು ಈಗ ಅಂಗಾರ ಅಪ್ಪಾಜಿ, ಗೋವಿಂದ ಪಟ್ನಾಯಕ್ ಈ ರೀತಿಯ ವ್ಯಕ್ತಿಗಳನ್ನು ಏನಾದರೂ ಟೆರರಿಸ್ಟ್ ಲಿಸ್ಟ್ನಲ್ಲಿ ಹಾಕಿದ್ದಲ್ಲಿ ಅವ್ರ ಮೇಲೆ ಟ್ರಾವೆಲ್ ಬ್ಯಾನ್, ಅವ್ರ ಅಸೆಟ್ಸ್ ಅವ್ರದ್ದೆಲ್ಲ ಆಸ್ತಿಗಳನ್ನು ಫ್ರೀಸ್ ಮಾಡ್ತಿದ್ರು ಮತ್ತು ಆರ್ಮ್ಸ್ಗಳನ್ನು ಎಂಬಾರ್ಗೋ ಹಾಕ್ತಾಯಿದ್ರು. ಸೊ ಈ 1267 ಕಮಿಟಿಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಈ 1267 ಕಮಿಟಿಯ ಇನ್ನೊಂದು ಹೆಸರು ISIL ಆ್ಯಂಡ್ ಅಲ್ ಖೈದಾ ಸ್ಯಾಂಕ್ಷನ್ಸ್ ಕಮಿಟಿ ಅಂತಲೂ ಕರೀತಾರೆ. ಸೊ ಈ ಕಮಿಟಿಯ ಅಡಿಯಲ್ಲಿ ಯಾರ ವ್ಯಕ್ತಿಗಳು ಟೆರರಿಸ್ಟ್ ಲಿಸ್ಟ್ನಲ್ಲಿ ಅಥವಾ ಒಬ್ಬ ಗ್ರೂಪ್ ಆಗಿರಬಹುದು, ಇಂಡಿವಿಜುವಲ್ ಆಗಿರಬಹುದು ಅಥವಾ ಒಂದು ಕಂಪನಿ ಆಗಿರಬಹುದು, ಹೀಗೆ ಯಾವುದಾದರೂ ವ್ಯಕ್ತಿ, ಕಂಪನಿ ಅಥವಾ ಗ್ರೂಪನ್ನು ಟೆರರಿಸ್ಟ್ ಲಿಸ್ಟನ್ನಾಗಿ ಡಿಕ್ಲೇರ್ ಮಾಡಲು ಈ ಸ್ಯಾಂಕ್ಷನ್ಸ್ ಕಮಿಟಿಯಲ್ಲಿ ಪ್ರಸ್ತಾಪವನ್ನು ಹಾಕಬಹುದು. ಸೊ ಪಾಕಿಸ್ತಾನ ಭಾರತದ ಮೇಲೆ ಅಥವಾ ಭಾರತೀಯರ ಮೇಲೆ ಈ ಪ್ರಸ್ತಾಪವನ್ನು ಹಾಕಿತ್ತು. ಅದನ್ನು US, UK ಮತ್ತು ಫ್ರಾನ್ಸ್ ಆಗಿರುವಂತಹ ಪರ್ಮನೆಂಟ್ ಮೆಂಬರ್ಸು ಇವರು ಅತಿ ಮುಖ್ಯವಾಗಿ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿರ್ತಾರೆ. ಆದರೆ ಚೈನಾ ಮತ್ತು ರಷ್ಯಾ ಈ ನಡೆಯನ್ನು, ಪಾಕಿಸ್ತಾನದ ಈ ನಡೆಯನ್ನು ತಡೆ ಹಿಡಿಯಲು ಪ್ರಯತ್ನಿಸಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ ಇದು ಭಾರತದ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲೂ ಸಹ ಅತಿ ಮುಖ್ಯವಾಗಿ ನಮಗೆ ಕಂಟೆಂಟ್ ಯೂಸ್ ಆಗುತ್ತದೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು UNSC ಅಂದ್ರೇನು, 1267 ಕಮಿಟಿ ಅಂದ್ರೇನು,
UNSC ಇರುವಂತಹ 14 ಸ್ಯಾಂಕ್ಷನ್ಸ್ ಕಮಿಟಿಯ ಬಗ್ಗೆನೂ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮಿಷನ್ ಕರ್ಮಯೋಗಿ ಟು ಟ್ರೈನ್ ಗೌರ್ಮೆಂಟ್ ಅಫಿಷಿಯಲ್ಸ್. ಸೊ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಲಯಕ್ಸ್ ಚಾನಲಲ್ಲಿ ಒಂದು ವಿಡಿಯೋನ ಸಹ ಬಿಟ್ಟಿದ್ವಿ. ಸೊ ಮಿಷನ್ ಕರ್ಮಯೋಗಿ ಅತಿ ಮುಖ್ಯವಾಗಿ ಮಾಡಿರುವಂಥದ್ದು ಸಿವಿಲ್ ಸರ್ವೆಂಟ್ಸ್ಗಳ ಕೆಪಾಸಿಟಿ ಬಿಲ್ಡಿಂಗನ್ನು ಹೇಗೆ ಇಂಪ್ರೊವೈಸ್ ಮಾಡಬೇಕು. ಸೊ ಇದರಲ್ಲಿ PM ಲೆಡ್ HR ಕೌನ್ಸಿಲ್ ಮೊದಲನೇ ಹಂತದಲ್ಲಿರುತ್ತದೆ. ಈ HR ಕೌನ್ಸಿಲ್ ಟಾಪ್ ಮೋಸ್ಟ್ ಬಾಡಿ ಆಗಿರುತ್ತದೆ. ಇದ್ರ ಕೆಳಗಡೆ ಕಮಿಷನ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಎರಡನೇ ಹಂತದಲ್ಲಿ. ಸೊ ಈ ಕಮಿಷನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇರುವಂತಹ ರಿಸೋರ್ಸಸ್ಗಳು ಏನು ಫ್ಯಾಕಲ್ಟೀಸ್ ಇದ್ದಾವೆ ಅಥವಾ ಇಂಟಿಗ್ರೇಷನ್ ವಿತ್ ಬೇರೆ ರಾಷ್ಟ್ರಗಳೊಂದಿಗೆ, ಸೊ ಈ ಕಮಿಷನ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಇದರ ಬಗ್ಗೆ ನೋಡ್ಕೊಳ್ತದೆ. ಹಾಗೂ ಈ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನು ರಿಪೋರ್ಟನ್ನು ಆಫೀಸರ್ಸ್ಗಳ ಮೇಲೆ ಪ್ರೊವೈಡ್ ಮಾಡುತ್ತದೆ PM ಲೆಡ್ HR ಕೌನ್ಸಿಲಿಗೆ. ಸೊ PM ಲೆಡ್ HR ಕೌನ್ಸಿಲ್ ಅದರ ಮೇಲೆ ಯಾವ ರೀತಿಯಾಗಿ ಡೈರೆಕ್ಷನ್ಸ್ ಕೊಡಬೇಕು ಅದನ್ನು ಡಿಸೈಡ್ ಮಾಡುತ್ತದೆ. ಇನ್ನೊಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತೇಳಿ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಲಾಗುವುದು. ಇದರ ಅಡಿಯಲ್ಲಿ ಇಂಟರ್ನೆಟ್ ಗವರ್ಮೆಂಟ್ ಪೋರ್ಟಲ್, ಸೊ ಏನಿದೆಯೋ ಇಂಟರ್ನೆಟ್ ಡೊಮೈನ್ ಹಾಗೂ ಡೇಟಾ ಏನಿದೆಯೋ ಅದು ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮೇಂಟೈನ್ ಮಾಡುತ್ತದೆ. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಸರ್ಕಾರದಿಂದ 100% ಫಂಡೆಡ್ ಗೌರ್ಮೆಂಟ್ ಕಂಪನಿ ಆಗಿದ್ದು, ಇದು ಗವರ್ಮೆಂಟಿನ ಪರವಾಗಿ ಇಂಟರ್ನೆಟ್ ಡೊಮೈನ್ ವೆಬ್ಸೈಟ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಇದರ ಮುಖ್ಯ ಕೆಲಸ. ಸೊ ಎಲ್ಲ ಸಿವಿಲ್ ಸರ್ವೆಂಟ್ಸು $431 ಪರ್ ಸಿವಿಲ್ ಸರ್ವೆಂಟ್ ಹಣವನ್ನು ಅಥವಾ ಸಬ್ಸ್ಕ್ರಿಪ್ಷನ್ ಫೀನ ಕೊಡಬೇಕು. ಈ ಹಣದ ಮೇಲೆ ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಮುಖ್ಯ ಉದ್ದೇಶ ಹೇಳಬೇಕಾಗಿರೋಂಥದ್ದು ಕಂಟಿನ್ಯೂಸ್ ಲರ್ನಿಂಗ್, ಜೀವನ ಪೂರ್ತಿ. ಏಕೆಂದರೆ ಮೊದಲನೇದು ಎಲ್ಲ ಆಫೀಸರ್ಸ್ಗಳು ಅವರವರು ಈಗ ಲಬ್ಸ್ನ ಆಗಿರ್ಬೋದು, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಆಗಿರ್ಬೋದು, ಇನ್ನು IRS ಆಫೀಸರ್ಸ್ಗಳ ಟ್ರೈನಿಂಗ್ ಆಗಿರ್ಬೋದು, ಹೀಗೆ ಡಿಪಾರ್ಟ್ಮೆಂಟ್ ವೈಸ್ ಬೇರೆ ಬೇರೆ ಡಿಸಿಂಟಿಗ್ರೇಟ್ ಆಗಿರೋದ್ರಿಂದ ದೇಶದ ಆಸ್ಪಿರೇಷನ್ ಅಥವಾ ನಮ್ಮ ದೇಶದ ವಿಷನ್ ಏನಿದೆ ಅವು ಸಹ ಡಿವೈಡ್ ಆಗ್ತಾ ಹೋಗ್ತಿದ್ದಾವೆ. ಸೊ ಎಲ್ಲ ಒಂದಾಗಿಬಿಟ್ಟು ಆ ಕೆಲಸವನ್ನು ಮಾಡಿದಾಗ ಆ ಆಸ್ಪಿರೇಷನ್ಸ್ನ ಆದಷ್ಟು ಬೇಗ ಅಚೀವ್ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಲು ಇಲ್ಲಿ ಮುಂಸಾಗಬೇಕಾಗಿದೆ. ಸೊ ಮಿಷನ್ ಕರ್ಮಯೋಗಿ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ನೀವು ಆ ವಿಡಿಯೋದಲ್ಲಿ ಪಡೆಯಬಹುದು. ಈ ಆರ್ಟಿಕಲ್ನಲ್ಲಿ ಕ್ಯಾಪಿಂಗ್ MEIS ಅಂದರೆ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್. ಸೊ ಇದೊಂದು ಸ್ಕೀಮ್, ಇದು ವಿಲ್ ಸೀರಿಯಸ್ಲಿ ಅಫೆಕ್ಟ್ ಟ್ರೇಡರ್ಸ್ ಅಂತ ಹೇಳಿ ಫೆಡರೇಷನ್ ಆಫ್ ಇಂಡಿಯಾ ಎಕ್ಸ್ಪೋರ್ಟ್ ಆರ್ಗನೈಸೇಷನ್, ಇದೊಂದು ಆರ್ಗನೈಸೇಷನು ಎಕ್ಸ್ಪೋರ್ಟ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳನ್ನು ನೋಡಿಕೊಳ್ಳುವಂಥದ್ದು. ಸೊ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಭಾರತ ಸರ್ಕಾರ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಗಳನ್ನು, ಅಂದರೆ ವ್ಯಾಪಾರದಲ್ಲಿ ರಫ್ತಿನ ಇನ್ಸೆಂಟಿವ್ ಏನು ಸರ್ಕಾರ ಕೊಡ್ತಾ ಇತ್ತೋ ಅದನ್ನು ಪ್ರತಿ ಎಕ್ಸ್ಪೋರ್ಟರಿಗೂ 2 ಕೋಟಿಯವರೆಗೂ ಅಥವಾ ಕ್ಯಾಪ್ ಲಿಮಿಟ್ ಮಾಡಿರೋದ್ರಿಂದ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ 2020 ಎಕ್ಸ್ಪೋರ್ಟ್ ಇನ್ಸೆಂಟಿವ್ ಲಿಮಿಟನ್ನು 2 ಕೋಟಿಯವರೆಗೂ ಲಿಮಿಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಫಾರಿನ್ ಟ್ರೇಡ್ ಪಾಲಿಸಿ 2015-20 ಸಮಯದಲ್ಲಿ ಅಥವಾ ಆ ಸಮಯಕ್ಕೆ ಅನೌನ್ಸ್ ಮಾಡಿದಂತಹ ಫಾರಿನ್ ಟ್ರೇಡ್ ಪಾಲಿಸಿಯಲ್ಲಿ ಈ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಭಾರತದ ಇನ್ಫ್ರಾಸ್ಟ್ರಕ್ಚರಲ್ ಇನ್ಎಫಿಷಿಯನ್ಸೀಸ್ ಏನಿದ್ದಾವೆ ಹಾಗೂ ಭಾರತದಲ್ಲಿ ಪ್ರೊಡ್ಯೂಸ್ ಆಗಿ ಎಕ್ಸ್ಪೋರ್ಟ್ ಆಗುವಂತಹ ಅಥವಾ ರಫ್ತಾಗುವಂತಹ ಪ್ರಾಡಕ್ಟ್ಸ್ ಗೂಡ್ಸ್ ಏನಿದ್ದಾವೆ ಆ ಎಕ್ಸ್ಪೋರ್ಟರ್ಸಿಗೆ ಒಂದಿಷ್ಟು ಇನ್ಸೆಂಟಿವ್ ಸಿಕ್ಕಾಗ ಆ ನಿಟ್ಟಿನಲ್ಲಿ ಭಾರತದ ಕಾಂಪಿಟೇಟಿವ್ನೆಸ್ ಪ್ರಪಂಚದ ಮಾರ್ಕೆಟ್ನಲ್ಲಿ ಮತ್ತು ಎಕ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮನ್ನು ಜಾರಿಗೆ ತರಲಾಯಿತು. ಸೊ ಅರ್ಥ ಮಾಡ್ಕೋಬೇಕಾಗಿರೋಂಥ 3 ಇನ್ಫ್ರಾಸ್ಟ್ರಕ್ಚರ್ ಇನ್ಎಫಿಷಿಯನ್ಸ್ನ ಸರಿಪಡಿಸೋದು, ಎಕ್ಸ್ಪೋರ್ಟರ್ಸಿಗೆ ಒಂದಿಷ್ಟು ಇನ್ಸೆಂಟಿವ್ ನಾವು ಕೊಟ್ಟು ದೇಶದ ಕಾಂಪಿಟೇಟಿವ್ಸ್ ವರ್ಲ್ಡ್ ಮಾರ್ಕೆಟಲ್ಲಿ ಹೆಚ್ಚಿಸುವುದು ಮತ್ತು ಅನ್ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟನ್ನು ಇನ್ನೂ ಕೊಡುವಂತಹದ್ದು. ಸೊ ಈ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮನ್ನು ನೋಟಿಫೈ ಮಾಡಿದಂತಹದ್ದು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಏನಿರ್ತಾರೋ ಅವರು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಈ ರೀತಿಯ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಭಾಳ ಕೇಳ್ತಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೋಟಿಫೈ ಆಗುವಂಥದ್ದು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಇಂಪ್ಲಿಮೆಂಟ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೊ ಈಗ ಇಲ್ಲಿ ಇರುವಂತಹ ಪ್ರಾಬ್ಲಮ್ ಏನು ಅಂತಂದರೆ, ಈ ಆರ್ಗನೈಸೇಷನ್ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅವ್ರು ಹೇಳ್ತಾ ಇರೋ ಹಾಗೆ ಈಗ ನಾವು ಮಾಡ್ತಾ ಇರುವಂತಹ ಎಕ್ಸ್ಪೋರ್ಟ್ಸ್ ರೇಟ್ ಏನಿದೆಯೋ ಅದು ಮೊದಲೇ ಡಿಸೈಡ್ ಆಗಿರ್ತದೆ. ಸೊ ಈಗ ಸಡನ್ನಾಗಿ ನೀವು ಅದನ್ನು 2 ಕೋಟಿ ಕ್ಯಾಪ್ ಮಾಡಿದರೆ ಅಥವಾ ನಿಲ್ಲಿಸಿದ್ರೆ, ಲಿಮಿಟ್ ಮಾಡಿದರೆ ಎಕ್ಸ್ಪೋರ್ಟರ್ಸಿಗೆ ತುಂಬ ಹೊಡೆತ ಬೀಳಲಿದೆ ಅನ್ನುವಂಥದ್ದನ್ನು ಈ ಆರ್ಗನೈಸೇಷನ್ ಅವರು ಹೇಳ್ತಾ ಇರುವಂಥದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮರ್ಚೆಂಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ.
ಈ ಆರ್ಟಿಕಲ್ ವಿಕ್ಟ್ರಿ ಇನ್ ಎ ಲಾಂಗ್ ಬ್ಯಾಟಲ್ ಫಾರ್ ಈಕ್ವಲ್ ಅಪಾರ್ಚುನಿಟೀಸ್ ಅಂತ ಹೇಳಿ ಫೆಬ್ರವರಿ 27ರಂದು ಉಚ್ಚ ನ್ಯಾಯಾಲಯವು ಕೊಟ್ಟಿರುವಂತಹ ಒಂದು ತೀರ್ಪನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಪರ್ಮನೆಂಟ್ ಕಮಿಷನ್ಡ್ ಆಫೀಸರ್ಸ್ ಆಗಿ 10 ಕಾಂಬ್ಯಾಟ್ ಸಪೋರ್ಟ್ ಆರ್ಮ್ಸ್ ಆ್ಯಂಡ್ ಸರ್ವಿಸಸ್ ಇಂಡಿಯನ್ ಆರ್ಮಿ ಒಳಗೆ ಕೊಡಬೇಕು ಅಂತ ಹೇಳಿ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲಿಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಹೆಣ್ಣು ಮಕ್ಕಳಿಗೂ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಎಂಟ್ರಿ ಸಿಕ್ಕಿದ್ದು 1992ರಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ ಆಗಿ ಇನಿಷಿಯಲಿ 5 ವರ್ಷಗಳಿಗೋಸ್ಕರ ತಗೊಂಡಿದ್ರು. ಅದಾದ ನಂತರ ಅದನ್ನು ರಿವೈಸ್ ಮಾಡಿ 14 ವರ್ಷಕ್ಕೆ ಇನ್ಕ್ರೀಸ್ ಮಾಡಿದರು. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಯಾವುದೇ ವ್ಯಕ್ತಿ ಗಂಡಾಗಿರಲಿ ಹೆಣ್ಣಾಗಿರಲಿ ಜಾಯಿನ್ ಆಗಬೇಕಾದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಆಗಿ ಜಾಯಿನ್ ಆಗ್ತಾರೆ. ಆದರೆ 14 ವರ್ಷ ಆದಮೇಲೆ ಪರ್ಮನೆಂಟ್ ಕಮಿಷನ್ ಆಫೀಸರ್ಸ್ ಆಗಿ ಕನ್ವರ್ಟ್ ಆಗೋದು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ಅಂತ ಇರಲಿಲ್ಲ. ಇದರದ ವಿರುದ್ಧವಾಗಿ ಒಂದಿಷ್ಟು ಲೇಡಿ ಹೆಣ್ಣು ಮಕ್ಕಳು ಅಥವಾ ಆಫೀಸರ್ಸು ಡೆಲ್ಲಿ ಹೈಕೋರ್ಟ್ನಲ್ಲಿ ಒಂದು ಪೆಟಿಷನನ್ನು ಹಾಕ್ತಿರ್ತಾರೆ. ಸೊ 2010ರಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಪರ್ಮನೆಂಟ್ ಕಮಿಷನ್ ಆಫೀಸರ್ಸ್ ಆಗಿ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಡೆಲ್ಲಿ ಹೈಕೋರ್ಟು ಪೆಟಿಷನನ್ನು ಕೊಟ್ಟಿರುತ್ತದೆ. ಸೊ ಇಂಡಿಯನ್ ಏರ್ಫೋರ್ಸು ಮೊದಲ ಸರ್ವಿಸ್ ಆಗಿರ್ತದೆ. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸ್ಗಳಲ್ಲಿ ಕಂಪೇರ್ ಮಾಡಿದರೆ ಇಂಡಿಯನ್ ಏರ್ಫೋರ್ಸ್ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ SSCಯಿಂದ ಪರ್ಮನೆಂಟ್ ಕಮಿಷನಿಗೆ ಪ್ರಮೋಷನನ್ನು ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಲ್ಲೂ ಸಹ ಈ ರೀತಿಯ ಪರ್ಮನೆಂಟ್ ಕಮಿಷನಿಗೆ ಬದಲಾವಣೆ ಕೊಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಏನಿದು ಪರ್ಮನೆಂಟ್ ಕಮಿಷನ್ ಕೊಡೋದ್ರಿಂದ ಏನು ಸಿಗುತ್ತದೆ ಅಥವಾ ಇದು ಮಾಡುವ ಅವಶ್ಯಕತೆ ಏನಿದೆ ಅಂತ ನೋಡಿದಾಗ, ಈ ಬದಲಾವಣೆಯಿಂದಾಗಿ ಪೇಟ್ರಿಯಾರ್ಕಲ್ ಸೊಸೈಟಿ ಏನು ಉಳ್ಕೊಂಡಿದೆಯೋ ಹೆಣ್ಣು ಮಕ್ಕಳ ಬರೀ ನಾನ್ ಕಾಂಬ್ಯಾಕ್ಟ್ ರೋಲ್ಸಿಗೆ ಅಥವಾ ನಾನ್ ಮೆಡಿಕಲ್ ಬ್ರಾಂಚಸ್ಸಿಗೆ ಅಷ್ಟೇ ಸೀಮಿತ ಇರಬೇಕು ಅಂತ ಹೇಳಿ ಅದು ಬದಲಾಗಲಿದೆ. ಆ ಪೇಟ್ರಿಯಾರ್ಕಲ್ ಮೈಂಡ್ಸೆಟ್ಟನ್ನು ತೆಗೆದುಹಾಕೋದು ಮೊದಲನೇ ಉದ್ದೇಶವಾಗಿರುವಂಥದ್ದು. ಎರಡನೇದು, ಹೆಣ್ಣು ಮಕ್ಕಳು ಸಹ 14 ವರ್ಷ ಸರ್ವಿಸ್ ಮಾಡಿದ ನಂತರ ಅವರಿಗೆ ಪ್ರಮೋಷನ್ನ ಅವಕಾಶ ಇರಲಿಲ್ಲ, ಪ್ರೊಫೆಷನಲ್ ಗ್ರೋತಿನ ಅವಕಾಶ ಇರಲಿಲ್ಲ ಮತ್ತು ಜಾಬ್ ಸೆಕ್ಯೂರಿಟಿ ಇರಲಿಲ್ಲ. 14 ವರ್ಷ ಆದ ಕೂಡಲೇ ಅವ್ರು ನಾನು ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಆಲೋಚಿಸಬೇಕಾಗ್ತಿತ್ತು. ಸೊ ಈ ರೀತಿಯ ಆಲೋಚನೆಗಳು ಅಥವಾ ಈ ರೀತಿಯ ಭಯ ತೆಗೆದುಹಾಕೋದು ಎರಡನೇದು. ಮತ್ತು ಬರೀ 3.29% ಇಂಡಿಯನ್ ಆರ್ಮಿಯಲ್ಲಿ ಹೆಣ್ಣುಮಕ್ಕಳು ಇದ್ದರೂ ಸಹ ಇವರು ಗಂಡು ಮಕ್ಕಳ ಸರಿಸಮಾನವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಪ್ರಶಂಸನೀಯ. ಸೊ ಅದನ್ನು ಕನ್ಸಿಡರ್ ಮಾಡಿ ಅವರಿಗೂ ಪರ್ಮನೆಂಟ್ ಕಮಿಷನಿಗೆ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಇಂಡಿಯನ್ ಏರ್ಫೋರ್ಸಲ್ಲಿ ನೋಡಿದರೆ ಸುಮಾರು 13% ಹೆಣ್ಣು ಮಕ್ಕಳು ವುಮೆನ್ ಆಫೀಸರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈ ಪರ್ಮನೆಂಟ್ ಕಮಿಷನ್ ಆಗೋದ್ರಿಂದ ಅವರಿಗೂ ಸಹ ಇನ್ ಸರ್ವಿಸ್ ಕೆರಿಯರ್ ಕೋರ್ಸಸ್ ಏನಿರ್ತಾವೋ ಅಥವಾ ಹೈಯರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆಗಿರಬಹುದು ಅಥವಾ ಬೇರೆ ಎಕ್ಸ್ ಸರ್ವಿಸ್ ಮೆನ್ ಸ್ಟೇಟಸ್ಸು ಮತ್ತು ಪೆನ್ಷನ್ನು, ಆ ರೀತಿಯ ಪ್ರಾವಧಾನಗಳಿಗೆ ಅವರಿಗೂ ಸಹ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತಿಗೂ ಸಹ ಯುನೈಟೆಡ್ ಸ್ಟೇಟ್ಸ್ ಮತ್ತು UK ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕಾಂಬ್ಯಾಟ್ ರೋಲ್ಸಿಗೆ ಯೂಸ್ ಮಾಡ್ತಾ ಇಲ್ಲ. ಬಟ್ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ಸಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಇಂಟಿಗ್ರೇಟ್ ಮಾಡಿ ವಾರ್ಫೇರ್ ನಡೆಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಭಾರತವೂ ಸಹ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇರುವಂಥದ್ದು. ಹೆಣ್ಣು ಮಕ್ಕಳು ಸಹ ಯಾರಿಗೂ ಕಡಿಮೆ ಇಲ್ಲ, ಅವರಿಗೂ ಸಹ ಸರಿಯಾದ ಅವಕಾಶ ಕೊಟ್ಟಿದ್ದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸುವ ಸಾಮರ್ಥ್ಯ ಮತ್ತು ಕೇಪಬಿಲಿಟೀಸ್ ಹೊಂದಿರ್ತಾರೆ ಅಂತ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅತಿ ಮುಖ್ಯವಾಗಿ ಜೆಂಡರ್ ಎಂಪವರ್ಮೆಂಟಿಗೆ ಅಥವಾ ವುಮನ್ ಎಂಪವರ್ಮೆಂಟಿಗೆ ಯಾವ ರೀತಿಯ ಕ್ರಮಗಳು ಈಗಿನ ದಶಕದಲ್ಲಿ ನಡೀತಾ ಇರುವಂಥದ್ದು ಅನ್ನೋದಾದರೆ ಈ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೋಬೇಕು. ಈ ಆರ್ಟಿಕಲ್ನಲ್ಲಿ ಮಿಸ್ಡ್ ಅಪಾರ್ಚುನಿಟಿ, ಗೋಪಾಲ್ ಕೃಷ್ಣ ಕಮಿಟಿ ರಿಪೋರ್ಟ್ ಡಸ್ ನಾಟ್ ಅಡಿಕ್ವೇಟ್ಲಿ ಅಡ್ರೆಸ್ ಗವರ್ನೆನ್ಸ್ ಫ್ರೇಮ್ವರ್ಕ್ ಅರೌಂಡ್ ಗವರ್ಮೆಂಟ್ ಡೇಟಾ ಸೆಟ್. ಸೊ ಗೋಪಾಲ್ ಕೃಷ್ಣ ಕಮಿಟಿ ಬಗ್ಗೆ ನಾವು ಹಿಂದೂ ಸುದ್ದಿ ವಿಶ್ಲೇಷಣೆಯಲ್ಲಿ ಮಾತಾಡಿದ್ವಿ. ಈ ಕಮಿಟಿ ರಚನೆಯಾಗಿದ್ದು ನಾನ್ ಪರ್ಸನಲ್ ಡೇಟಾ ಗವರ್ನೆನ್ಸ್ ರಿಲೇಟೆಡ್ ಆಗಿರುವಂಥದ್ದು ಅಂತ ಮಾತಾಡಿದ್ವಿ. ಸೊ ಅದರ ಅನಾಲಿಸಿಸನ್ನು ಈ ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಸೊ ಹಿಂದಿನ ಆರ್ಟಿಕಲ್ನಲ್ಲಿ ಗೋಪಾಲ್ ಕೃಷ್ಣ ಕಮಿಟಿ ಅಂದರೆ ಏನು, ಗೋಪಾಲ್ ಕೃಷ್ಣ ಕಮಿಟಿ ಕೊಟ್ಟಂತಹ ರೆಕಮೆಂಡೇಷನ್ಸ್ ಏನು ಅಂತ ನೋಡಿದ್ವಿ. ಅದರ ಅನಾಲಿಸಿಸನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ನಾವು. ಸೊ ನೋಟ್ಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ನೀವು ಆರ್ಟಿಕಲ್ಸ್ನ ಕಟ್ ಮಾಡಿ ಇಟ್ಕೋಬೇಕಾದ್ರೂ ಇದನ್ನು ಒಂದಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ ಅನಾಲಿಟಿಕಲಿ ಮೇನ್ಸಲ್ಲಿ ಆನ್ಸರ್ಸ್ ಬರೆಯೋಕ್ಕೆ ಉಪಯೋಗವಾಗಲಿದೆ. ಸೊ ಮೊದಲನೇ ಅನಾಲಿಟಿಕಲ್ ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪ್ರೈವೇಟಾಗಿ ಇರುವಂತಹ ನಾನ್ ಪರ್ಸನಲ್ ಡೇಟಾನ ಓಪನ್ ಮಾಡಿಬಿಡಬೇಕು ಅಥವಾ ಪ್ರೈವೇಟ್ ಎಕೋಸಿಸ್ಟಮನ್ನು ಇಂಟರ್ಫಿಯರ್ ಮಾಡ್ತಾ ಇದೆ ಗೌರ್ಮೆಂಟು, ಅದು ಸರಿ ಅಲ್ಲ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ನಾನ್ ಪರ್ಸನಲ್ ಡೇಟಾ ಅನ್ನೋದಾದರೆ ಏನು? ನಾನ್ ಪರ್ಸನಲ್ ಡೇಟಾ ಅಂದರೆ ಆ ಡೇಟಾಯಿಂದ ನೀವು ಒಬ್ಬ ಇಂಡಿವಿಜುವಲ್ ಅಥವಾ ಒಬ್ಬ ವ್ಯಕ್ತಿನ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದನ್ನು ನಾನ್ ಪರ್ಸನಲ್ ಡೇಟಾ ಅಂತೀವಿ. ಸಪೋಸ್ ಈಗ ಒಂದು ಊರಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ಗಳು ಆಗ್ತವೆ, ಹೊಲದ್ದು ಅಥವಾ ಮನೆ ಖರೀದಿ ಮಾಡುವಂಥದ್ದು. ಸೊ ಈ ರೀತಿಯ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ಗಳ ಡೇಟಾ ಕಲೆಕ್ಟ್ ಆಗೋದ್ರಿಂದ ಆ ಸೊಸೈಟಿಯಲ್ಲಿ ಅಥವಾ ಆ ಏರಿಯಾದಲ್ಲಿ ಎಷ್ಟರ ಮಟ್ಟಿಗೆ
ಲ್ಯಾಂಡ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ನಡೀತಿದ್ದಾವೆ. ಹಾಗೂ ಟ್ರಾಫಿಕ್ನ ಬಗ್ಗೆ ಡೇಟಾ ತೊಗೊಳ್ಳೋದ್ರಿಂದ ನಮಗೆ ಟ್ರಾಫಿಕ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ಪಾಲಿಸಿ ಅಥವಾ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ ಹೊಸ ಸೊಲ್ಯೂಷನ್ಸ್ಗಳು ಪ್ರೈವೇಟ್ ಕಂಪನೀಸ್ ಆಗಿರ್ಬೋದು ಅಥವಾ ಸರ್ಕಾರಿ ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡೋದಕ್ಕೂ ಸಹಕಾರಿಯಾಗಲಿದೆ. ಸೊ ಇದು ನಾನ್ ಪರ್ಸನಲ್ ಡೇಟಾ ಅಂದ್ರೇನು ಹಾಗೂ ಉದಾಹರಣೆಗೆ ನಮಗೆ ಅರ್ಥ ಆಗ್ತಿದೆ. ಹಾಗೂ ಪರ್ಸ್ನಲ್ ಡೇಟಾ ಅಥವಾ ಪ್ರೈವೇಟ್ ಡೇಟಾಲ್ಲಿ ಇಂಟರ್ಫಿರೆನ್ಸ್ ಬಗ್ಗೆ ನಾವು ಮಾತಾಡಿದಾಗ ಅದೊಂದು ಇಲ್ಲಿ ಸರಿ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಯಾಕೆ ಡೇಟಾನ ನಾಗರಿಕರಿಗೆ ಓಪನ್ ಇಡಬೇಕು ಅಥವಾ ಯಾಕೆ ನಾಗರಿಕರಿಗೆ ಇದರ ಈಕ್ವಲ್ ಆ್ಯಕ್ಸೆಸ್ ಸಿಗಬೇಕು. ನಾನು ಹೇಳಿದೆ ಡೇಟಾ ಅನ್ನೋದು ಡೆಮೋಕ್ರೆಟಿಕ್ ಸೆಟ್ ಆಗಬೇಕು. ಯಾವುದೇ ಇನ್ಫ್ರಾಸ್ಟ್ರಕ್ಚರಲ್ಲಿ ಅಥವಾ ಯಾವುದೇ ಡಿಜಿಟಲ್ ಎಕೋಸಿಸ್ಟಮಲ್ಲಿ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಮಾತಾಡಿದ್ವಿ ಡೇಟಾ ಮತ್ತು ಕ್ಲೌಡ್ ಇರುತ್ತದೆ, ಎರಡು ಇಂಪಾರ್ಟೆಂಟ್. ಇದರಲ್ಲಿ ಈ ಡೇಟಾ ಕ್ಲೌಡ್ ಅನ್ನೋದು ಎಲ್ಲರದು ಇಂಡಿವಿಜುವಲ್ ಎಂಟಿಟಿ, ಅವರು ಪರ್ಚೇಸ್ ಮಾಡ್ಬೋದು, ಅವರಿಗೆ ಇರುವಂತಹ ಪ್ಲ್ಯಾನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಈ ಡೇಟಾನ ಡೆಮೋಕ್ರೆಟಿಕ್ ಎಂಟಿಟಿ ಮಾಡೋದ್ರಿಂದ, ಅಂದರೆ ಪ್ರಜಾಪ್ರಭುತ್ವವಾಗಿ ಎಲ್ಲರೂ ಉಪಯೋಗಿಸೋದ್ರಿಂದ ಎಲ್ಲರಿಗೂ ಇದು ಅನುಕೂಲವಾಗಲಿದೆ. ದೊಡ್ಡ ಕಂಪನಿಗಳು, ಚಿಕ್ಕ ಕಂಪನಿಗಳು, ಸ್ಟಾರ್ಟಪ್ಗಳು ಎಲ್ಲರಿಗೋಸ್ಕರ. ಸೊ ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಡಿಯಲ್ಲಿ ಇನ್ಫಾರ್ಮೇಷನನ್ನು ಗೌರ್ಮೆಂಟ್ ಡೇಟಾ ಏನಿದೆಯೋ ಅದು ನಾಗರಿಕರಿಗೆ ತಾವಾಗ ತಾವೇ ಕೊಡುವಂತಹ ಪ್ರಾವಧಾನ ಇರೋದರಿಂದ ಆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ರೀತಿಯ ಗೌರ್ಮೆಂಟ್ ಡೇಟಾ ಏನಿದೆಯೋ ಪಬ್ಲಿಕ್ ಡೇಟಾ ಅದು ಎಲ್ಲರಿಗೂ ಅನುಕೂಲವಾಗುವಂತೆ ಕೊಟ್ಟು ಬಿಡೋದು ಒಳ್ಳೆಯದು ಅಂತ ಹೇಳ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಹೀಗೆ ಮಾಡೋದ್ರಿಂದ ಅಥವಾ ಸರ್ಕಾರಿ ಡೇಟಾನ ಹೀಗೆ ಜನರಿಗೆ ಓಪನ್ ಮಾಡೋದ್ರಿಂದ ಸರ್ಕಾರದ ಅಕೌಂಟಬಿಲಿಟಿ ಅನ್ನೋದು ಹೆಚ್ಚಿಸುತ್ತದೆ. ಎರಡನೇದು ಈ ಡೇಟಾ ಪ್ರೊಕ್ಯೂರ್ ಮಾಡಲು ಟ್ಯಾಕ್ಸ್ ಪೇಯರ್ಸ್ಗಳು ಟ್ಯಾಕ್ಸ್ ಕಟ್ತಾರೆ, ಆ ಹಣನ ಉಪಯೋಗಿಸ್ಕೊಂಡು ಟ್ರಾಫಿಕ್ ಮ್ಯಾನೇಜ್ಮೆಂಟೇ ಆಗಿರಬಹುದು ಅಥವಾ ಲ್ಯಾಂಡ್ ರಿಜಿಸ್ಟ್ರೇಷನ್ ಡೇಟಾನೇ ಆಗಿರಬಹುದು ಅಥವಾ ಬೇರೆ ಯಾವುದೇ ಪಬ್ಲಿಕ್ ಯುಟಿಲಿಟಿ ಡೇಟಾನ ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಏನಾದರೂ ತಗೊಂಡಿದ್ದಲ್ಲಿ ಆ ಡೇಟಾನ ಟ್ಯಾಕ್ಸ್ ಪೇಯರ್ಸಿಗೆ ಮತ್ತು ನಮ್ಮ ನಾಗರಿಕರಿಗೆ ಕೊಟ್ಟಿದ್ದಲ್ಲಿ ಅದರ ಲಾಭನೂ ಅವರು ಪಡೆಯಬಹುದು. ಸೊ ಆ ಡೇಟಾ ಅದರ ಲಾಭ ನಮ್ಮ ನಾಗರಿಕರಿಗೂ ಸಿಗಬೇಕು. ಮೂರನೇದು, ಹೀಗೆ ಡೇಟಾ ಓಪನ್ ಇಡೋದ್ರಿಂದ ಅಥವಾ ಎಲ್ಲರಿಗೂ ಅವಕಾಶ ಕೊಡೋದ್ರಿಂದ ಡ್ಯೂಪ್ಲಿಕೇಶನ್ ಆಗೋದು ಕಡಿಮೆ ಆಗುತ್ತದೆ. ಹಾಗೂ ಸರ್ಕಾರಿ ಡೇಟಾ ಆಗಿರೋದ್ರಿಂದ ಇದ್ರ ಕ್ವಾಲಿಟಿ ಮತ್ತು ಇನ್ಕ್ರೀಸ್ಡ್ ಯೂಸೇಜ್ ಆಗುತ್ತೆ. ಕ್ವಾಲಿಟಿ ಡೇಟಾ ಹೇಗಿದ್ರೂ ಇರುತ್ತೆ, ಬಟ್ ಅದು ಯೂಸ್ ಆಗಬೇಕು ಸರಿಯಾಗಿ. ಅದು ಯೂಸ್ ಆಗಬೇಕು ಅಂತಂದರೆ ಅದು ಓಪನ್ ಇಟ್ಟಾಗ ತುಂಬ ಕಸ್ಟಮರ್ಸು ಅಥವಾ ಸ್ಟಾರ್ಟಪ್ಗಳು ಅದನ್ನು ಯೂಸ್ ಮಾಡಲು ಶುರು ಮಾಡಿದಾಗ ಅದ್ರ ಇಂಪಾರ್ಟೆನ್ಸು ಮಾರ್ಕೆಟಿಗೆ ಬರುತ್ತದೆ. ಐದನೇದು, ಸಾಮಾಜಿಕ ಬೆಳವಣಿಗೆಗೂ ಇದು ಸಹಕಾರಿಯಾಗಲಿದೆ ಅನ್ನುವಂಥದ್ದು. ಸೊ ಈ 5 ಕಾರಣಗಳಿಂದಾಗಿ ಡೇಟಾ ಏನು ಗೌರ್ಮೆಂಟ್ದಾಗಿರುತ್ತದೆಯೋ ಅದು ಜನರಿಗೆ ಓಪನ್ ಇಡೋದು ತುಂಬ ಅತ್ಯಮೂಲ್ಯ ಆಗಿರುವಂಥದ್ದು. ಹಾಗೆ ಡಿಜಿಟಲ್ ಇಂಡಿಯಾ ಪಾಲಿಸಿಯಲ್ಲಿ 9ನೇ ಪಿಲ್ಲರ್ ಆಗಿರುವಂತಹ, ಅಂದರೆ ಈ 9 ಪಿಲ್ಲರ್ಗಳಲ್ಲಿ ಇನ್ಫಾರ್ಮೇಷನ್ ಫಾರ್ ಆಲ್ ಅನ್ನುವಂಥದ್ದು ಒಂದು ಪಾಲಿಸಿ ಆಗಿದೆ. ಸೊ ಡಿಜಿಟಲ್ ಇಂಡಿಯಾ ಪಾಲಿಸಿ ಕೆಳಗಡೆನೇ ಹೇಳ್ತಾ ಇದ್ದೀವಿ ಮಾಹಿತಿ ಎಲ್ಲರ ಹಕ್ಕು, ಎಲ್ಲರಿಗೂ ಮಾಹಿತಿ ಸಿಗಬೇಕು ಅನ್ನುವಂಥದ್ದನ್ನು. ಸೊ ಆ ರೀತಿಯಾಗಿ ಮಾಹಿತಿ ಎಲ್ಲರಿಗೂ ಓಪನ್ ಇಡಬೇಕು. ಮತ್ತು ಒಂದು ಪಾಲಿಸಿ ಇದೆ, ನ್ಯಾಷನಲ್ ಡೇಟಾ ಶೇರಿಂಗ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಪಾಲಿಸಿ 2011. ಈ ಪಾಲಿಸಿಯ ಅಡಿಯಲ್ಲಿ ಇರುವಂತಹ ನಮ್ಮ ಸರ್ಕಾರಿ ಇನ್ಫಾರ್ಮೇಷನ್ ನಾನ್ ಸೆನ್ಸಿಟಿವ್ ಏನಿದೆಯೋ ಅದು ಪಬ್ಲಿಕ್ಕಿಗೆ ಮಷೀನ್ ರೀಡಬಲ್ ಫಾರ್ಮ್ಯಾಟ್ ಆಗಿರಬೇಕು. ಅಂದರೆ ನೀವು ಫೋನಲ್ಲೂ ಅದು ಫೈಲ್ ಓಪನ್ ಮಾಡಿದರೆ ನೀವು ಓದೋಕ್ಕೆ ಅವಕಾಶ ಇರಬೇಕು, ಲ್ಯಾಪ್ಟಾಪು, ಮೊಬೈಲ್ ಫೋನು ಅಥವಾ ಬೇರೆ ಯಾವುದರ ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್. ಸೊ ನ್ಯಾಷನಲ್ ಡೇಟಾ ಶೇರಿಂಗ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಪಾಲಿಸಿ 2011 ಇದನ್ನು ನೋಟ್ ಮಾಡ್ಕೊಳ್ಳಿ. ನ್ಯಾಷನಲ್ ಡೇಟಾ ಶೇರಿಂಗ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಪಾಲಿಸಿ 2012. ಇದರ ಅಡಿಯಲ್ಲೂ ಸಹ ಡೇಟಾ ಡಿಸ್ಕ್ಲೋಷರಿಗೆ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು. ಹಾಗೂ ಗವರ್ಮೆಂಟು ಸಹ ಒಂದು ಓಪನ್ ಗವರ್ಮೆಂಟ್ ಡೇಟಾ ಪ್ಲಾಟ್ಫಾರ್ಮನ್ನು ಮೇಂಟೈನ್ ಮಾಡಿದೆ. ಅದರಲ್ಲಿ ಎಲ್ಲ ಸರ್ಕಾರಿ ಡೇಟಾನ ಅಪ್ಲೋಡ್ ಮಾಡ್ತಾ ಇದ್ದು ಕೆಲವೊಂದು ರಾಜ್ಯ ಸರ್ಕಾರಗಳು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಆದರೆ ಈ ಓಪನ್ ಡೇಟಾ ಸಾಮಾಜಿಕದ ಕಡೆಗೆ ಯಾಕೆ ಫೇಲ್ಯೂರನ್ನು ನಾವು ಕಾಣ್ತಾ ಇದ್ದೀವಿ ಅಂತಂದರೆ 2 ರೀಸನ್ಸ್. ನಾನು ಹೇಳಿದೆ, ಡೇಟಾನ ಏನಾದರೂ ಮಷೀನ್ ರೀಡಬಲ್ ಫಾರ್ಮ್ಯಾಟಲ್ಲಿ ಕ್ಲಿಯರಾಗಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ. ಆದರೆ ಎಷ್ಟೋ ಸರಿ ಈ ಮಷೀನ್ ರೀಡಬಲ್ ಡೇಟಾನ ಅಪ್ಲೋಡ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಹಾಗೂ 2 ಮುಖ್ಯವಾದ ರೀಸನ್ಗಳು ಯಾಕೆ ಓಪನ್ ಡೇಟಾ ಸೊಸೈಟಿಗಳಿಗೆ ನಾವು ಹೋಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಮೊದಲನೇದು, ನ್ಯಾಷನಲ್ ಡೇಟಾ ಶೇರಿಂಗ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಪಾಲಿಸಿ 2012 ಏನಿದೆಯೋ ಅದರಲ್ಲಿ ಇರುವಂತಹ ಪ್ರಾವಿಷನ್ಸ್ ಸರಿಯಾಗಿ ಕ್ಲಿಯರಾಗಿ ಮೆನ್ಷನ್ ಆಗಿಲ್ಲ. ಅದರಿಂದಾಗಿ ಎಷ್ಟೋ ಅಥಾರಿಟೀಸು ಅಥವಾ ಇನ್ಸ್ಟಿಟ್ಯೂಷನ್ಸು ಫೇಲ್ ಆಗ್ತಿದ್ದಾರೆ ಡೇಟಾನ ಓಪನ್ ಮಾಡಿರೋದ್ರಲ್ಲಿ. ಹಾಗೂ ಕೊಟ್ಟಿರುವಂತಹ ಗೈಡ್ಲೈನ್ಸನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲೂ ಸಹ ಹಿಂಜರಿತಾ ಇರುವಂಥದ್ದು. ಅಂದರೆ ಮಷೀನ್ ರೀಡಬಲ್ ಫಾರ್ಮ್ಯಾಟ್, ಅಂದರೆ ಮೊಬೈಲಲ್ಲಿ ಒಂದೊಂದು ಸರಿ ಫೈಲ್ ಓಪನ್ ಆಗಲ್ಲ ಅಥವಾ ಇರುವಂತಹ ಡೇಟಾನ ಸರಿಯಾಗಿ ಅಪ್ಡೇಟ್ ಮಾಡಿರಲ್ಲ, ಔಟ್ಡೇಟ್ ಆಗಿರುತ್ತದೆ, ಕ್ವಾಲಿಟಿ ಸರಿ ಇರೋಲ್ಲ. ಸೊ ಈ ರೀತಿಯ
ಹಿಂಜರಿಕೆ ಅಥವಾ ಈ ರೀತಿಯ ಫೇಲ್ಯೂರ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಓಪನ್ ಡೇಟಾ ಸೊಸೈಟಿ ಕಡೆಗೆ ನಾವು ಫೇಲ್ ಆಗ್ತಾ ಇದ್ದೀವಿ. ಸೊ ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ಗೋಪಾಲ್ ಕೃಷ್ಣ ಕಮಿಟಿ ಇರುವಂತಹ ಲಾಸ್ ಏನಿದಾವೋ ನಾನ್ ಪರ್ಸನಲ್ ಡೇಟಾದಲ್ಲಿ, ಆ ಲಾಸ್ಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಫೋಕಸ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಬೇರೆ ಪ್ರೈವೇಟ್ ಎಂಟಿಟೀಸ್ ಅಥವಾ ಪ್ರೈವೇಟ್ ಡೇಟಾ ಎಕೋಸಿಸ್ಟಮ್ ಮೇಲೆ ಫೋಕಸ್ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇರುವಂಥದ್ದು. ಹಾಗೂ ಇನ್ನೊಂದು ಅತಿ ಮುಖ್ಯವಾದದ್ದು, ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಅಂತ ಹೇಳಿ ಸೈಬರ್ ಸೆಕ್ಯೂರಿಟಿ ಫ್ರೇಮ್ವರ್ಕನ್ನು ಅಥವಾ ದೇಶದಲ್ಲಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಸ್ಟಡಿ ಮಾಡಲು ಒಂದು ರಚನೆ ಆಗಿತ್ತು 2018ರಲ್ಲಿ, ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ. ಇದು ನೆನ್ಪಿಟ್ಕೊಳ್ಳಿ, ಇದು ಪ್ರಿಲಿಮ್ಸಲ್ಲಿ ಭಾಳ ಇಂಪಾರ್ಟೆಂಟ್. ಪ್ಲಸ್ ಮೇನ್ಸಲ್ಲಿ ನೀವು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕ್ವಶನ್ಸ್ ಬಂದಾಗ ಈ ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿಯ ರೆಕಮೆಂಡೇಷನ್ಸನ್ನು ಸಹ ನೀವು ಬರೆಯಬಹುದು. ಸೊ ಒಟ್ಟಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಾನ್ ಪರ್ಸನಲ್ ಡೇಟಾ ಅಂದ್ರೇನು, ಅದಕ್ಕೆ ಇರುವಂತಹ ರೆಕಮೆಂಡೇಷನ್ಸ್ ಏನು, ಮತ್ತು ನಮ್ಮ ದೇಶದಲ್ಲಿ ಈ ಓಪನ್ ಡೇಟಾ ಸೊಸೈಟಿ ಕಡೆಗೆ ಇರುವಂತಹ ಇಂಪ್ರೂವ್ಮೆಂಟ್ಸ್ ಅಥವಾ ಗೌರ್ಮೆಂಟ್ ಪಾಲಿಸೀಸ್ ಏನೇನಿದ್ದಾವೆ, ಡಿಜಿಟಲ್ ಇಂಡಿಯಾ ಪಾಲಿಸಿ ಆಗಿರ್ಬೋದು, ನ್ಯಾಷನಲ್ ಡೇಟಾ ಸರ್ವೆಲೆನ್ಸ್ ಶೇರಿಂಗ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಪಾಲಿಸಿ ಆಗಿರ್ಬೋದು, ಓಪನ್ ಗೌರ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಸೊ ಈ ರೀತಿಯ ಪಾಲಿಸೀಸ್ ಇದ್ದು ಯಾಕೆ ಫೇಲ್ಯೂರ್ ಆಗ್ತಿದೆಯೋ ಅದಕ್ಕೆ 2 ರೀಸನ್ಸ್ಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಈ ಆರ್ಟಿಕಲ್ನಲ್ಲಿ ನಾವು ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956ರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡಲಿದ್ದೇವೆ. ನಮ್ಮ ಭಾರತದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಇತಿಹಾಸದಿಂದಲೂ ಮೂಲೆ ಗುಂಪು ಮಾಡಿರುವಂತಹ ಸಾಕ್ಷಿಗಳು ಹಾಗೂ ಸಂದರ್ಭಗಳು ತುಂಬ ನೋಡಿದ್ವಿ. ಸೊ ಇದಕ್ಕೆ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸರಿಸಮಾನವಾದ ಹಕ್ಕು ಮತ್ತು ಆಸ್ತಿಯಲ್ಲಿ ಪಾಲು ಕೊಡಲು 2005ರಲ್ಲಿ ಪಾರ್ಲಿಮೆಂಟು ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956ರಲ್ಲಿ ಬದಲಾವಣೆ ಮಾಡಿ ಹೆಣ್ಣು ಮಕ್ಕಳಿಗೂ ಸಹ ಸರಿಸಮಾನವಾದ ಹಕ್ಕು ಮತ್ತು ಆಸ್ತಿಯಲ್ಲಿ ಪಾಲು ಗಂಡು ಮಕ್ಕಳಿಗೆ ಇದ್ದಂಗೆ ಜಾಯಿಂಟ್ ಹಿಂದೂ ಫ್ಯಾಮಿಲಿಯಲ್ಲಿ ಅದು ಹೆಣ್ಣು ಮಕ್ಕಳಿಗೂ ಸಿಗಬೇಕು ಅಂತ ಹೇಳ್ತು. ಸೊ ಅದಕ್ಕೆ ಸಂಬಂಧಿಸಿ ಪ್ರಕಾಶ್ ವರ್ಸಸ್ ಫೂಲ್ವತಿ ಅಂತ ಹೇಳಿ 2015ರಲ್ಲಿ ಉಚ್ಚ ನ್ಯಾಯಾಲಯವು ಒಂದು ತೀರ್ಪನ್ನು ಕೊಟ್ಟಿತ್ತು. ಇದರ ಪ್ರಕಾರ ಹೆಣ್ಣು ಮಕ್ಕಳಿಗೂ ಸರಿಸಮಾನವಾದ ಹಕ್ಕು ಮತ್ತು ಆಸ್ತಿಯಲ್ಲಿ ಪಾಲು ಸಿಗಬೇಕು ಅಂತಂದರೆ ಅವ್ರ ತಂದೆ ಆ ಸಮಯದಲ್ಲಿ, ಅಂದರೆ 2005ರಲ್ಲಿ ಏನು ಈ ಲಾನ ತರಲಾಯಿತು, ಆ ಅಮೆಂಡ್ಮೆಂಟನ್ನು ತರಲಾಯಿತು, ಆ ಸಮಯದಲ್ಲಿ ಅವ್ರು ಬದುಕಿರಬೇಕು, ಆವಾಗಷ್ಟೇ ಅದು ಸಿಗುತ್ತದೆ ಅಂತ ಹೇಳಿ ಉಚ್ಚ ನ್ಯಾಯಾಲಯವು ತೀರ್ಪು ಕೊಟ್ಟಿತ್ತು. ಅದೇ ಉಚ್ಚ ನ್ಯಾಯಾಲಯವು ಈ ತೀರ್ಪನ್ನು ಬದಿಗಿಡಿದು 2020ರಲ್ಲಿ ವಿನೀತ್ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅಂತ ಹೇಳಿ ಈ ಕೇಸಿನಲ್ಲಿ ಹೇಳ್ತಾ ಇರುವಂಥದ್ದು, ಹೆಣ್ಣು ಮಕ್ಕಳಿಗೂ ಸಹ ಸರಿಸಮಾನವಾದ ಹಕ್ಕು ಹಾಗೂ ಆಸ್ತಿಯಲ್ಲಿ ಪಾಲು ಅವರ ಹುಟ್ಟಿನಿಂದ ಇರುತ್ತದೆ. ಸೊ ತಂದೆಯ ಬದುಕು ಅಥವಾ ಸಾವಿನಲ್ಲಿ ಅಥವಾ ಆ ಸಮಯದಲ್ಲಿ ಇದ್ರಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳಿ. ಸೊ 2015ರಲ್ಲಿ ಮಾಡಿದಂತಹ ತೀರ್ಪು ತಪ್ಪು. ಯಾಕಂದರೆ ಅದು ಹಿಂದೆ ರೆಸ್ಟ್ರಾಸ್ಪೆಕ್ಟಿವ್, ಅವ್ರ ತಂದೆ ಬದುಕಿದ್ರೆ ಮಾತ್ರ ಅವರಿಗೆ ಅಧಿಕಾರ ಸಿಗುತ್ತದೆ, ತಂದೆ ಬದುಕಿಲ್ಲ ಅಂತಂದರೆ ಸಿಗೋದಿಲ್ಲ ಅನ್ನುವಂಥದ್ದು ಬಹಳಷ್ಟು ಗೊಂದಲಗಳಿಗೆ ಮತ್ತು ಬಹಳಷ್ಟು ಪ್ರಾಬ್ಲಮ್ಸ್ಗಳಿಗೆ ಸಮಾಜದಲ್ಲಿ ಕ್ರಿಯೇಟ್ ಮಾಡಿತ್ತು. ಅದನ್ನೇ ಬದಿಗಿಡಿದು ಈಗ 2020ರಲ್ಲಿ ಉಚ್ಚ ನ್ಯಾಯಾಲಯವು ತನ್ನ ತೀರ್ಪನ್ನು ಬದಲಾಯಿಸಿ ಅವರಿಗೆ ಹುಟ್ಟಿನಿಂದಲೂ ಆ ಅಧಿಕಾರ ಇದೆ, ಅದಕ್ಕೆ ಹೆಣ್ಮಕ್ಕಳಿಗೆ ಅದು ಸಿಗಬೇಕು ಅನ್ನುವಂಥದ್ದನ್ನು ಹೇಳಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ವಿನೀತ್ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ 2020ರ ಕೋರ್ಟ್ನ ಜಜ್ಮೆಂಟ್ ಏನು, ಪ್ರಕಾಶ್ ವರ್ಸಸ್ ಫೂಲ್ವತಿ 2015ರ ಕೋರ್ಟ್ನ ಜಜ್ಮೆಂಟ್ ಏನು, ಹಾಗೂ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 2005ರಲ್ಲಿ ಏನು ಬದಲಾವಣೆ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು.